ಮೇಲೆ ಎಲ್ರಿಗೂ ಅನಿಸಿರುತ್ತೆ. ನೀವು ಆಲೋಚನೆ ಮಾಡ್ತಾ ಇರಬಹುದು, ಇಲ್ಲಿರುವಂಥ ಲಕ್ಷಣಗಳನ್ನು ನೋಡಿದ ಮೇಲೆ ನನ್ನ ಶಾಖೆ ಯಾವುದು ಅಂತ ಒಂದು ಪ್ರಶ್ನೆ ಬಂದಿರುತ್ತೆ. ಜೊತೆಗೆ ಮನೆಯಲ್ಲಿ ಅಂದರೆ ಕುಟುಂಬದ ಇತರ ಸದಸ್ಯರು, ಪತಿ ಪತ್ನಿ, ಮಕ್ಕಳು, ಮಗಳು, ಸೊಸೆ ಇವರೆಲ್ಲ ಯಾವ್ಯಾವ ಶಾಖೆಗೆ ಸೇರಿದವ್ರು ಇರಬಹುದು ಅಂತ ಸ್ವಲ್ಪ ಗುಮಾನಿ ಅಂತಾರಲ್ಲ, ಹಂಗೆ ಬಂದಿರುತ್ತೆ. ಈಗ ಅಂದರೆ ಒಂದು ಸ್ವಲ್ಪ ಡೌಟು ಹಿಂಗೆಲ್ಲ. ಆದರೂ ಈಗ ಇಲ್ಲಿ ನಾವು ಒಂದು ಡಿಸೈಡ್ ಮಾಡಿ ಇಂಥದ್ದೇ ಅಂತ ಫಿಕ್ಸ್ ಆಗಿ ಖಚಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಒಂದು ಅಂದಾಜಿನಲ್ಲಿ ನಾವು ಅಂದ್ಕೋಬಹುದು. ಅದೇ ನಾನು ಆಗಲೇ ಹೇಳಿದ್ನಲ್ಲ, ಆ ರೀತಿ ನನ್ನ ಶಾಖೆ ಯಾವುದು ಅನ್ನುವಾಗ ನನ್ನ ಶಾಖೆನೇ ನಾನು ಹೇಳ್ಬಿಟ್ಟೆ ಮೊದಲಿಗೆ. ಆದರೆ ಸಮಸ್ಯೆ ಏನು ಅಂತಂದರೆ ಮತ್ತೊಬ್ಬರದ್ದು ಹೇಳ್ಬಾರ್ದು ನಾವು. ಥಿಯಾಸಫಿ ಇರೋದೇ ಏನು ಅಂತಂದರೆ ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೆ ಅಂತ. ನಿನ್ನನ್ನು ತಿಳ್ಕೊಳಕ್ಕೆ ನಾನು ಥಿಯಾಸಫಿ ಓದ್ಬಿಟ್ಟು ನಿನ್ನನ್ನು ತಿಳ್ಕೊಳಕ್ಕೆ ಅಂತ ಅಲ್ಲ. ಅದೇ ಇದನ್ನು ಎಲ್ಲ ವಿಷಯ ತಿಳ್ಕೊಂಡ್ಮೇಲೆ ನೀನು ಇಂಥವನು ಅನ್ನೋದಕ್ಕೋಸ್ಕರ ಅಲ್ಲ, ವಾದ ಮಾಡೋದಕ್ಕೆ ಅಂತ ಅಲ್ಲ. ನನ್ನನ್ನು ನಾನು ಮೊದಲು ಅರ್ಥಕೊಂಡ್ರೆ ಆಗ ಉಳಿದಿರೋರ ಜೊತೆ ಸಹಕಾರದಿಂದ ಬದುಕೋದಕ್ಕೆ ಸರಿ ಹೋಗುತ್ತೆ. ನಾನು ಅಡ್ಜಸ್ಟ್ ಆಗೋದಕ್ಕಷ್ಟೇ, ಬೇರೆಯವ್ರು ನನಗೆ ಅಡ್ಜಸ್ಟ್ ಆಗಲಿ ಅಂತ ಅಲ್ಲ. ಸೊ ಹಾಗಾಗಿ ಪರ್ಸನಲ್ ರೇ ಅಂತಂದಾಗ ಇಲ್ಲಿ ಏನು ಒಂದು ಹಿಂಟ್ಸ್ ಕೊಡ್ತಾರೆ ಅಂತಂದರೆ, ಮತ್ತೊಂದು ಸಾರಿ ಅವರು 7 ರೇಗಳಲ್ಲಿ ಪ್ರಮುಖವಾದ ಕೀ ಪಾಯಿಂಟ್ಸನ್ನು ರಿವೈಸ್ ಮಾಡ್ತಾರೆ. ಮತ್ತೊಂದು ಸಾರಿ ಮತ್ತೆ ಪರಿಶೀಲನೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಅಂತ ಹೇಳಿ ಅದನ್ನು ಸಂಕ್ಷಿಪ್ತವಾಗಿ ಶಾರ್ಟಾಗಿ ನಾನು ಹೇಳ್ತೀನಿ. ಈಗ ಮೊದಲನೇ ರೇನಲ್ಲಿ ಬಂದದ್ದು ವಿಲ್ ಪವರ್ ಇದ್ದದ್ದು. ಅದನ್ನು 1 ಮತ್ತು 7ನೇದ್ರಲ್ಲಿ ಕೂಡ ಅವರು ಚರ್ಚೆ ಇದು ಈಗ ಕೇಳಿರೋ ಉಪನ್ಯಾಸದಲ್ಲೂ ಬಂತದು. ವಿಲ್ ಪವರ್ ಇರುವಂಥದ್ದು ಇದು ಮೊದಲನೇದು. ಈಗ ನಾನು ಹೇಳ್ತಿರೋದು ಡಿಟರ್ಮಿನೇಷನ್ ಇರುವಂಥದ್ದು, ಅಂದರೆ ದೃಢ ಸಂಕಲ್ಪ, ದೃಢ ನಿರ್ಧಾರ ಇರುವಂಥ ಸ್ವಭಾವ ಯಾರಿಗಿರುತ್ತೆ ಅವರು. ಆ್ಯಂಡ್ ಎ ಟೆಂಡೆನ್ಸಿ ಟು ಓವರ್ ರೈಡ್ ದ ವಿಶಸ್ ಆ್ಯಂಡ್ ಲಿಮಿಟ್ ದ ಫ್ರೀಡಮ್ ಆಫ್ ಅದರ್ಸ್. ಆದರೆ ಅವ್ರದ್ದು ಏನು ಪ್ರಾಬ್ಲಮ್ ಅಂತಂದರೆ, ಉಳಿದವರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅವರಿಂದ ಆ ರೀತಿ ಇರೋರು ಇದ್ದರೆ ಅವರಿಗೆ ಒಂದು ಟೆಂಡೆನ್ಸಿ ಇರುತ್ತೆ. ಏನಂದರೆ ಓವರ್ ರೈಡ್ ಮಾಡೋದು ಬೇರೆಯವ್ರನ್ನ. ಅಂದರೆ ಮನೆಯಲ್ಲಿ ಸ್ವಲ್ಪ ಇದನ್ನು ಚಲಾಯಿಸೋದು, ಹೇರಿಕೆ ಮಾಡೋದು, ಹಿಂಗೆ ಮಾಡಿರಿ ಅಂತ ದರ್ಪದಿಂದ ಹೇಳೋದು. ಉಳಿದವ್ರಿಗೆ ಏನೋ ತೊಂದರೆ ಆಗಲಿ, ಉಳಿದವ್ರಿಗೆ ಮನಸ್ಸಿಗೆ ನೋವಾಗಲಿ ಅನ್ನೋ ಉದ್ದೇಶ ಅವ್ರದ್ದಲ್ಲ. ಆದರೆ ಅವ್ರಿಗೆ ಕರೆಕ್ಟ ಏನನ್ನು ಅವರು ಡಿಸೈಡ್ ಮಾಡಿರ್ತಾರೆ ಅದು ಕರೆಕ್ಟು ಅಂತ ಅವ್ರಿಗೆ ಅನಿಸಿರುತ್ತೆ ಆ ದಾರಿ. ಅದಕ್ಕೆ ಉಳಿದವ್ರನ್ನ ಆ ದಾರಿಗೆ ತರೋದಕ್ಕೋಸ್ಕರ ಹೇಳೋ ರೀತಿ ಆ ಥರ ಇರುತ್ತೆ ಅವ್ರದ್ದು. ಪ್ರೀತಿಯಿಂದ ಹೇಳೋಕ್ಕಾಗಲ್ಲ ಅವರಿಗೆ. ಸೊ ಅದಕ್ಕೆ ಓವರ್ ರೈಡ್ ದ ವಿಶಸ್ ಆ್ಯಂಡ್ ಲಿಮಿಟ್ ದ ಫ್ರೀಡಮ್ ಆಫ್ ಅದರ್ಸ್. ಉಳಿದವರ ಫ್ರೀಡಮನ್ನು ಲಿಮಿಟ್ ಮಾಡ್ತಾರೆ, ಉಳಿದವ್ರಿಗೆ ಸ್ವತಂತ್ರ ಇಲ್ದಂಗೆ ಮಾಡ್ತಾರೆ ಅಂತ. ನೀನು ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಹೇಳ್ತಾರೆ ಅಂತ. ಆಮೇಲೆ ಆರ್ಡೆಂಟ್ ವಿಶ್ ಫಾರ್ ಪೊಸಿಷನ್ಸ್ ಆಫ್ ಪವರ್. ಅದೇ ಆಗಲೇ ಬಂತಲ್ಲ ಅದು ಪವರ್. ಅದಕ್ಕೆ ಅವರು ಸ್ವಲ್ಪ ಮುಖ್ಯಸ್ಥರಾಗೇ ಇರಬೇಕು ಅನ್ನೋವಂಥದ್ದು ಇರುತ್ತೆ ಅವ್ರಿಗೆ. ಮನೆಯಲ್ಲಿ ತಾವು ಹೇಳ್ದಂಗೆ ಉಳಿದವ್ರು ಕೇಳೋ ರೀತಿ ಇರಬೇಕು. ಅಂದರೆ ನ್ಯಾಚುರಲ್ ಕೆಪಾಸಿಟಿ ಟು ರೂಲ್ ಆ್ಯಂಡ್ ಲೀಡ್. ಆದರೆ ಅವರಿಗೆ ನ್ಯಾಚುರಲ್ ಕೆಪಾಸಿಟಿ ಇರುತ್ತೆ. ಆ್ಯಕ್ಚುಲಿ ಅವರೇನು ಅರ್ಹತೆ ಇಲ್ದಲೇ ಅವರು ಅದನ್ನು ಬಯಸಲ್ಲ. ಅವರಿಗೆ ನ್ಯಾಚುರಲಾಗಿ ಕೆಪಾಸಿಟಿ ಏನು ಮಾಡೋಕ್ಕೆ, ರೂಲ್ ಮಾಡೋಕ್ಕೆ, ಲೀಡ್ ಮಾಡೋದಕ್ಕೆ. ಅವ್ರು ಹುಟ್ಟಿರೋದೇ ಆ ಲೀಡ್ ಮಾಡೋಕ್ಕೆ, ಆ ಒಂದು ಸ್ವಭಾವ. ಆಮೇಲೆ ಯೂಸ್ ಆಫ್ ಸುಪೀರಿಯರ್ ಫೋರ್ಸ್ ಇನ್ ಮೋಸ್ಟ್ ಎಮರ್ಜೆನ್ಸೀಸ್. ಏನೋ ಒಂದು ಎಮರ್ಜೆನ್ಸಿ ಆಯಿತು ಅಂತಂದರೆ, ಏನೋ ತೊಂದರೆ ಇದ್ದಾಗ ಅವರು ಅವರ ಸುಪೀರಿಯರ್ ಫೋರ್ಸನ್ನು ಉಪಯೋಗಿಸ್ತಾರೆ. ಅವ್ರಿಗಿರುವಂಥ ಶಕ್ತಿ ಎಷ್ಟಿತ್ತು ಅದನ್ನು ಉಪಯೋಗಿಸ್ತಾರೆ. ಆಫನ್ ವಿಥೌಟ್ ರಿಗಾರ್ಡ್ ಫಾರ್ ದ ಫೀಲಿಂಗ್ಸ್ ಆಫ್ ಅದರ್ಸ್. ಉಳಿದವರ ಭಾವನೆಗಳನ್ನು ಲೆಕ್ಕಕ್ಕೆ ತಗೊಳ್ದಲೇ ಅವ್ರೇನು ಅಂದ್ಕೊಳ್ತಾರೆ, ಇವರೇನು ಅಂದ್ಕೊಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ಇರುತ್ತೆ. ಆ್ಯಂಡ್ ಎ ಟೆಂಡೆನ್ಸಿ ಟು ಸಲ್ಕ್ ವೆನ್ ಅಬ್ಸ್ಟ್ರಕ್ಟೆಡ್. ಆದರೆ ಅವರಿಗೆ ಅಬ್ಸ್ಟ್ರಕ್ಷನ್ ಉಂಟಾದರೆ, ಅಡೆತಡೆ ಉಂಟಾದರೆ, ಯಾರಾದರೂ ಅಡೆತಡೆ ಮಾಡಿದರೆ ಅವ್ರಿಗೆ
ಆಗ ಅವ್ರಿಗೆ ಒಂದು ರೀತಿ ಕುಗ್ಗಿ ಹೋಗ್ತಾರೆ. ಆಯಿತು ಏನು ನಾನು ಹೇಳಲ್ಲ ಬಿಡಪ್ಪ, ನೀವೇನಾರು ಮಾಡ್ಕೊಳ್ರಿ ಅಂತ ಅಂದ್ಬಿಡ್ತಾರೆ. ಹಂಗೆ ಇದು ಮೊದಲನೇ ಇದರಲ್ಲಿ ಬರುವಂಥದ್ದು ಅಂತ. ಈಗ ಮತ್ತೆ ಎರಡನೇದು ಹೇಳ್ತಾರೆ. ಎರಡನೇದರಲ್ಲಿ ರೆಕಗ್ನಿಷನ್ ಆಫ್ ದ ಫ್ಯಾಕ್ಟ್ ದಟ್ ಹ್ಯಾಪಿನೆಸ್ ಡಿಪೆಂಡ್ಸ್ ಅಪಾನ್ ಫ್ರೀಡಮ್ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಅಂತ. ಅಂದರೆ ಜೊತೆಯಲ್ಲಿರೋರಿಗೆ ಒಂದು ಕಾಳಜಿ, ಒಂದು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಏನಂದರೆ ಫ್ರೀಡಮ್ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್, ಉಳಿದವರ ಸ್ವಾತಂತ್ರ್ಯ ಮತ್ತು ಉಳಿದವರಿಗೆ ಯೋಚನಾ ಸ್ವಾತಂತ್ರ್ಯ, ಈ ಥಿಯಾಸಫಿನಲ್ಲಿ ಬರೋ ಪಾಯಿಂಟ್ ಇದು. ಎಲ್ಲರಿಗೂ ಸ್ವಾತಂತ್ರ್ಯ ಇರಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾರೆ ಇವರು, ಎರಡನೇ ರೇಖೆಗೆ ಸೇರಿದವರು. ಅಂದರೆ ಮೊದಲನೇದನ್ನು ನೋಡಿದ್ವಲ್ಲ, ಕಂಪೇರ್ ಮಾಡಿದ್ರೆ ಮೊದಲನೇವ್ರ ಥರ ಓವರ್ ರೈಡ್ ಮಾಡೋಕ್ಕೋಗಲ್ಲ, ನಾನು ಹೇಳ್ದಂಗೆ ಮಾಡಿ ಅಂತ ಹೇಳೋಕ್ಕೋಗಲ್ಲ. ಉಳಿದವ್ರಿಗೆ ಮನ್ನಣೆ ಕೊಡ್ತಾರೆ, ಉಳಿದವರ ಫ್ರೀಡಮ್ ಮತ್ತು ಥಾಟ್ಗೆ ರೆಡಿನೆಸ್ ಟು ಗ್ರ್ಯಾಂಟ್ ದಟ್ ಫ್ರೀಡಮ್. ಆ ಫ್ರೀಡಮ್ನ ಗ್ರ್ಯಾಂಟ್ ಮಾಡ್ತಾರೆ, ಸಿದ್ಧವಿರ್ತಾರೆ ಅವರಿಗೆ ಸ್ವಾತಂತ್ರ್ಯ ಕೊಡೋದಕ್ಕೆ. ಕೆಪಾಸಿಟಿ ಟು ಮೇಕ್ ವೈಸ್ ಡಿಸಿಷನ್ಸ್ ಆ್ಯಂಡ್ ಪ್ಲ್ಯಾನ್ಸ್. ಹೀಗೆ ವಿಸ್ಡಮ್ ಅನ್ನೋದು ಇದು ಕೀ ಪಾಯಿಂಟ್ ಬರುತ್ತಲ್ಲ ಇವ್ರದ್ದು ಲಕ್ಷಣ. ಮೊದಲಿಗೆ ಶ್ರೀಕೃಷ್ಣ ಇದರಲ್ಲಿ ಬರುವಂಥದ್ದು ಬರುತ್ತೆ, ಆಮೇಲೆ ಬುದ್ಧರು ಇದರಲ್ಲಿ ಬರ್ತಾರೆ. ಸೊ ಒಂದು ಕೆಪಾಸಿಟಿ ಏನಿರುತ್ತೆ, ವೈಸ್ ಡಿಸಿಷನ್ಸ್ ಮಾಡ್ತಾರೆ ಇವರು. ತೀರ್ಮಾನ, ಒಂದು ಬುದ್ಧಿವಂತಿಕೆಯ ಉಪಯೋಗಿಸಿ ತೀರ್ಮಾನ ಮಾಡಿರ್ತಾರೆ, ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಯೂನಿವರ್ಸ್ಯಾಲಿಟಿ ಆಫ್ ಅಫೆಕ್ಷನ್ ಇರುತ್ತೆ, ವಾತ್ಸಲ್ಯ ಇರುತ್ತೆ ಎಲ್ಲರ ಮೇಲೆ. ಆ ಮೊದಲನೇ ರೇಖೆಯವರಿಗೆ ವಾತ್ಸಲ್ಯ, ಅದು ಲವ್ ಅದೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಅವ್ರಿಗೆ, ಅವ್ರ ಪವರ್ ಜಾಸ್ತಿ ಇರುತ್ತೆ ಅವರಲ್ಲಿ. ಅದನ್ನು ಸರಿ ಇಲ್ಲ ಅಂತ ನಾವು ಅಂತಿರ್ತೀವಿ. ಯಾರನ್ನೂ ಸರಿ ಇಲ್ಲ ಅಂತ ಅನ್ನಂಗೆ ಇಲ್ಲ ನಾವು. ಈ 7 ಟೈಪಲ್ಲಿ ಯಾವ ಟೈಪು ಅಂತ ನಮಗೆ ಗೊತ್ತಿಲ್ಲ, ಹಂಗಾಗಿ ನಾವು ಸರಿ ಇಲ್ಲ ಅಂತ ಇರ್ತೀವಿ. ಸೊ ಎ ಗ್ರೇಟ್ ಡಿಸೈರ್ ಟು ಸೇವ್, ಯಾರನ್ನಾದರೂ ಸೇವ್ ಮಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ಇವ್ರಿಗೆ ಇದಿರುತ್ತೆ, ಆಸಕ್ತಿ ಇರುತ್ತೆ. ಅಪ್ಲಿಫ್ಟ್ ಆ್ಯಂಡ್ ಬೆಸ್ಟೋ ಹ್ಯಾಪಿನೆಸ್ ಅಪಾನ್ ಅದರ್ಸ್, ಬೇರೆಯವ್ರನ್ನ ಅಪ್ಲಿಫ್ಟ್ ಮೇಲೆ ತರೋದಕ್ಕೆ, ಸಂತೋಷವಾಗಿ ಇರೋಂಗೆ ನೋಡ್ಕೊಳ್ಳೋದಕ್ಕೆ. ಪರ್ಟಿಕ್ಯುಲರ್ಲಿ ಬೈ ಶೇರಿಂಗ್ ಪೊಸೆಷನ್ಸ್, ಅಂದರೆ ತಮ್ಮ ಸ್ವಾಧೀನದಲ್ಲಿರುವಂಥ ವಸ್ತುಗಳನ್ನು ಶೇರ್ ಮಾಡ್ಕೊಳ್ತಾರೆ ಬೇರೆಯವರಿಗೋಸ್ಕರ. ಗಿಫ್ಟ್ ಆಫ್ ಟೀಚಿಂಗ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ವಿನ್ನಿಂಗ್ ಎನಿಮೀಸ್ ಓವರ್. ಆಮೇಲೆ ಒಳ್ಳೆ ಟೀಚಿಂಗ್ ಮಾಡೋ ಒಂದು ಗಿಫ್ಟ್ ಇರುತ್ತೆ, ಗಾಡ್ ಗಿಫ್ಟ್, ಬೋಧನೆ ಮಾಡೋವಂಥದ್ದು. ಮತ್ತು ಶತ್ರುಗಳನ್ನು ಇವರು ಏನು ಮಾಡ್ತಾರೆ ಅಂದರೆ, ಯಾವ ರೀತಿ ಗೆಲ್ತಾರೆ ಅಂದರೆ, ಅವರಿಗೆ ಕನ್ವಿನ್ಸ್ ಮಾಡಿ ಶತ್ರುಗಳು ಇವ್ರ ಕಡೆಗೆ ಅಡ್ಜಸ್ಟ್ ಆಗಿಬಿಡಬೇಕು, ಆ ರೀತಿ ಮಾಡುವಂಥ ಒಂದು ಗುಣ ಇರುತ್ತೆ. ಅದನ್ನೇ ಅಲ್ವಾ ಶ್ರೀಕೃಷ್ಣ ಮಾಡೋದು, ಈ ಸಂಧಾನ ಅಲ್ವಾ. ನೀವು ಯಾವ ಪಾತ್ರ ಮಾಡಿದ್ದು? ಅದೇ ಶ್ರೀಕೃಷ್ಣ ಮಾಡಿದ್ದು ನೀವಲ್ವಾ? ಇವರು ಶ್ರೀಕೃಷ್ಣ ಪಾತ್ರ ಮಾಡಿದವರು ಇದ್ದಾರೆ. ಅದೇ ಶತ್ರುಗಳನ್ನು, ಅಂದರೆ ದುರ್ಯೋಧನ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಸರಿ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡೋ ಹೊಂದ್ಕೊಂಡವ್ರಿ. ಅಂದರೆ ಎನಿಮೀಸನ್ನು ತಮ್ಮ ಕಡೆಗೆ ತಗೊಳ್ಳೋವಂಥ ಓವರ್, ಸೋ ದಟ್ ದೇ ಬಿಕಮ್ ಫ್ರೆಂಡ್ಸ್ ಆ್ಯಂಡ್ ಕೊಲ್ಯಾಬರೇಟರ್ಸ್. ಅವರು ಫ್ರೆಂಡ್ಸ್ ಆಗಿಬಿಡಬೇಕು, ಸ್ನೇಹಿತರು, ಶತ್ರುಗಳು ಕೊಲ್ಯಾಬರೇಟರ್ಸ್ ಆಗಬೇಕು, ಆ ಥರ. ಅಂದರೆ ವೀಕ್ನೆಸ್ ಆಫ್ ಸೆಂಟಿಮೆಂಟ್ಯಾಲಿಟಿ ಆ್ಯಂಡ್ ಸೆನ್ಶುಯಾಲಿಟಿ. ಆದರೆ ಇವರಿಗೊಂದು ವೀಕ್ನೆಸ್ ಇರುತ್ತೆ, ಸೆಂಟಿಮೆಂಟ್ಯಾಲಿಟಿ, ಸ್ವಲ್ಪ ಸೆಂಟಿಮೆಂಟಲ್ ಆಗಿರ್ತಾರೆ. ಭಾವೋನ್ಮಾದ ಹಿಂಗೆಲ್ಲ ಏನೋ ಇರುವಂಥದ್ದು. ಸೆನ್ಶುಯಾಲಿಟಿನೂ ಇರುತ್ತೆ ಸ್ವಲ್ಪ, ಇಂದ್ರಿಯ ಲೋಲುಪತೆ, ಇಂದ್ರಿಯ ಲಾಲಸೆ ಅಂತಾರಲ್ಲ, ಅದು ಇರುತ್ತೆ. ಅದು ಅನಿವಾರ್ಯ. ಒಂದು ರೇಖೆಯಲ್ಲಿ ಇದೆ ಅಂದರೆ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಇಫ್ ದೀಸ್ ಆರ್ ಡಿಸ್ಪ್ಲೇಡ್ ಇನ್ ಎನಿ ಒನ್ ಪರ್ಸನ್, ಒಬ್ಬ ವ್ಯಕ್ತಿಯಲ್ಲಿ ಈ ಗುಣಗಳು ಕಂಡು ಬಂದರೆ ಅವನು ಎರಡನೇ ರೇನವನು ಅಂತ ಅಂದ್ಕೊಳ್ಳಿ ಅಂತ. ಇದಾಯಿತು, ಎರಡನೇದು ಆಯಿತು. ಮೂರನೇದು ಕಾಂಪ್ರಿಹೆನ್ಷನ್ ಆಫ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂಡ್ ಆಫ್ ದ ಮೀನಿಂಗ್. ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂದರೆ ಈಗ ಫಿಸಿಕ್ಸು, ಕೆಮಿಸ್ಟ್ರಿನೋ, ಮ್ಯಾಥಮೆಟಿಕ್ಸು ಇಂಥದ್ದು ಏನೋ ಇರ್ತವೆ, ಎಲ್ರಿಗೂ ಅದು ಅರ್ಥ ಆಗುವಂಥದ್ದಲ್ಲ. ಅಂಥದ್ದನ್ನು, ಅಬ್ಸ್ಟ್ರಾಕ್ಟ್ ಐಡಿಯಾಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಅಂದರೆ ಮೈಂಡ್ ಪವರ್ ಇಲ್ಲಿ ಹೆಚ್ಚಿಗೆ ಬರುತ್ತೆ.
ಮೊದಲನೇದರಲ್ಲಿ ಪ್ರಿನ್ಸಿಪಲ್ಲು ಸ್ಥೂಲ ದೇಹ ಅಂತ ಅಂದ್ವಿ, ಮೊದಲನೇದು ಏಳನೇದಕ್ಕೆ. ಈ ಎರಡನೇದು ಮುಗಿಸಿದ್ವಲ್ಲ ಈಗ, ಅದು ಕಾಮದೇಹ ಅನ್ನೋದು ಪ್ರಧಾನವಾಗಿ ಬರುತ್ತೆ. ಶ್ರೀಕೃಷ್ಣ ಅಂತ ಉದಾಹರಣೆ ಕೊಡುವಾಗ ಹೇಳಿದ್ವಲ್ಲ, ಎರಡನೇದು ಕಾಮದೇಹ ಮತ್ತು ಬುದ್ಧಿದೇಹ ಅವೆರಡು ಪ್ರಧಾನವಾಗಿ ಬರ್ತವೆ. ಈಗ ಈ ಮೂರನೇದು ಏನು ಹೇಳ್ತಾ ಇದ್ದೀವಿ, ಇದು ಬ್ರೈನ್ ಪವರ್ ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿ. ಮೂರನೇದು ಮತ್ತು ಐದನೇದು ಎರಡೂ ಸ್ವಲ್ಪ ಒಂದು ರೀತಿಯ ಕನೆಕ್ಷನ್ ಇರುತ್ತೆ. ಮೂರನೇದು ಬ್ರೈನ್ ಪವರ್ ಚೆನ್ನಾಗಿರುವಂಥದ್ದು, ಅಂದರೆ ಇದು ಬ್ರಹ್ಮನಿಗೆ ಸೇರುವಂಥದ್ದು. ಮೂರನೇ ಇದು ರೇ ಬ್ರಹ್ಮ ಅಂದರೆ ಅದಕ್ಕೆ 4 ತಲೆಗಳು, ಬ್ರೈನ್ಗಳು ಜಾಸ್ತಿ. 4 ತಲೆ ಅಂದರೆ ಎಷ್ಟು ಬ್ರೈನ್, ಬುದ್ಧಿ, ಆಲೋಚನೆ ಮಾಡೋ ಕೆಪಾಸಿಟಿ ಎಲ್ಲ ಜಾಸ್ತಿ ಇದೆ ಅಂತ. ಸುತ್ತಲೂ ನೋಡಿ ವಿಚಾರ ಮಾಡುವಂಥದ್ದು ಇರುತ್ತೆ, ಆದರೆ ಮೇಲ್ ನೋಡೋಕೆ ಇರೋದಿಲ್ಲ. ಸುತ್ತಲೂ ನೋಡಿದ್ರೂ ಕೂಡ ಅವನು ಅಹಂಕಾರಿಯಾಗಿರ್ತಾನೆ. ಬ್ರಹ್ಮನಿಗೆ ಅಹಂಕಾರ ಬಂತು ಒಂದು ಸಾರಿ ಅಂತ ಸ್ಟೋರಿಗಳು ನೋಡಿದ್ವಿ, ಆದರೆ ಶಿವನಿಗೆ ಬಂತು ಅಹಂಕಾರ ಅಥವಾ ವಿಷ್ಣುಗೆ ಬಂತು ಅಹಂಕಾರ ಅಂತ ಎಲ್ಲೂ ಇಲ್ಲ ಅಲ್ವಾ. ಅಂದರೆ ಬ್ರೈನ್ ಜಾಸ್ತಿ ಉಪಯೋಗಿಸೋರಿಗೆ ಅದು ಇರುತ್ತೆ. ಅದಕ್ಕೆ ಅಬ್ಸ್ಟ್ರಾಕ್ಟ್ ಐಡಿಯಾಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮನಸ್ಸು. ಅಂದರೆ ಒಳ್ಳೆ ಇಂಟೆಲಿಜೆಂಟು, ಚೆನ್ನಾಗಿ ಓದ್ತಾನೆ, ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಅನ್ನೋವಂಥ ಹುಡುಗನೂ ಇರ್ತಾನೆ ಈ ಒಂದು ರೇಖೆ ಒಳಗಡೆ. ಇಂಟೆನ್ಷನ್ ಆಫ್ ಕ್ಯಾರೆಕ್ಟರ್ ಆಫ್ ಪೀಪಲ್, ಜನಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾನೆ ಅಂತ ಆ ಮನಸ್ಸಿನ ಮೂಲಕ, ಆಲೋಚನೆ ಮಾಡೋ ಮೂಲಕ. ಆಮೇಲೆ ಫ್ಯಾಕಲ್ಟಿ ಆಫ್ ಇಂಪಾರ್ಷಿಯಲ್ ಎಕ್ಸಾಮಿನೇಷನ್, ಅಂದರೆ ನಿಷ್ಪಕ್ಷಪಾತವಾಗಿ ಏನನ್ನಾದರೂ ಯಾರನ್ನಾದರೂ ಪರೀಕ್ಷಿಸುವಂಥದ್ದು ಇರುತ್ತೆ. ಪಕ್ಷಪಾತ ಇರೋದಿಲ್ಲ. ಇವ್ರು ನಮ್ಮವರು ಅನ್ನೋದು, ಅವ್ರು ಬೇರೆಯವರು ಅನ್ನೋವಂಥದ್ದು ಅದಿರಲ್ಲ. ಯಾಕೆಂದರೆ ಎರಡನೇ ರೇ ಅಲ್ವಲ್ಲ ಇವನು. ಎರಡನೇ ರೇ ಏನಲ್ಲಾದರೆ ಒಂದಿಷ್ಟು ಎಮೋಷನ್ಸು, ಲವ್, ಫೀಲಿಂಗು ಎಲ್ಲ ಇರುವಂಥದ್ದು. ಅಲ್ಲಿ ಬೇಕಾದ್ರೆ ನಮ್ಮವರು ಮತ್ತು ಬೇರೆಯವರು ಅಂತ ಬಂದರೂ ಬರ್ಬೋದು. ಕೆಲವ್ರನ್ನ ಪ್ರೀತಿಸೋದು ನಮ್ಮವ್ರನ್ನ, ಬೇರೆಯವ್ರನ್ನ ದ್ವೇಷಿಸೋದು ಬದ್ರೂ ಬರ್ಬೋದು. ಬಟ್ ಇಲ್ಲಿ ಬ್ರೈನ್ ಪವರ್ ಜಾಸ್ತಿ ಇರೋದ್ರಿಂದ ಒಂದು ರೀತಿ ಲಾಜಿಕ್ ಇದರಲ್ಲಿ ಲೈನಲ್ಲಿ ಹೋಗುತ್ತೆ. ಇದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಲೈನ್ ಅಲ್ಲ. ಸೊ ಹಾಗಾಗಿ ಇಂಪಾರ್ಷಿಯಾಲಿಟಿ ಇರುತ್ತೆ, ಯಾರಾದರೂ ಆಗಲಿ ಅನ್ನೋವಂಥದ್ದು. ಇಂಪಾರ್ಷಿಯಲ್. ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಟ್ಯಾಕ್ಟ್ ಇರುತ್ತೆ. ಅಡ್ಯಾಪ್ಟಬಿಲಿಟಿ, ಹೊಂದಾಣಿಕೆ, ಯಾರ ಜೊತೆನಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಯೋಚನೆ ಮಾಡ್ತಾನಲ್ಲ ಇವನು, ಹಂಗಾಗಿ ಭಾವನೆಗೋಸ್ಕರ ಹೊಂದಾಣಿಕೆ ಮಾಡ್ಕೊಳ್ಳೋದಲ್ಲ, ಯೋಚನೆ ಮಾಡಿದ್ರೂ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತಲ್ಲ. ಸೊ ಹಾಗಾಗಿ ಟ್ಯಾಕ್ಟ್ ಇರುತ್ತೆ ಇವನಲ್ಲಿ. ಒಂದು ತಂತ್ರಗಾರಿಕೆ, ತಂತ್ರವನ್ನು ಉಪಯೋಗಿಸುವಂಥದ್ದು ಬುದ್ಧಿ ಇರುತ್ತೆ. ಕೆಪಾಸಿಟಿ ಟು ಆರ್ಗನೈಸ್ ಮಾಡುವ ಕೆಪಾಸಿಟಿ ಇರುತ್ತೆ. ಪ್ಲ್ಯಾನ್ ಆ್ಯಂಡ್ ಆರ್ಡರ್ ವಿತ್ ಫಾರ್ ಸೀಯಿಂಗ್ ಇಂಟೆಲಿಜೆನ್ಸ್ ಆ್ಯಂಡ್ ಪ್ಲೇ ಎ ಗುಡ್ ಗೇಮ್ ಆಫ್ ಚೆಸ್ ಆಡೋ ಅಂತ ಇವರು ಇದರಲ್ಲಿ ಬರ್ತಾರೆ. ಸ್ವಲ್ಪ ಚೆಸ್ ಆಡೋದಕ್ಕೆ ನಾಲೆಡ್ಜು, ಬ್ರೈನ್ ಬೇಕಲ್ವಾ. ಸೊ ಅವರು ಇಲ್ಲಿ ಬರ್ತಾರೆ. ಆಮೇಲೆ ಲವ್ ಆಫ್ ಫಿಲಾಸಫಿ ಇರುತ್ತೆ. ಫಿಲಾಸಫಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಈಗ ಉದಾಹರಣೆಗೆ ಥಿಯಾಸಫಿ ಅನ್ನೋದು ಒಂದು ರೀತಿ ಫಿಲಾಸಫಿ ಅಂತಲೂ ಅಂದ್ಕೋಬೋದು ನಾವು. ಥಿಯಾಸಫಿ ಕೂತು ಇಲ್ಲಿ ಉಪನ್ಯಾಸ ಕೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲ. ಸೊ ಇದು ಮೂರನೇ ರೇಖೆಗೆ ಸೇರುವಂಥದ್ದು ಲಕ್ಷಣ. ನಮ್ಮಲ್ಲಿ ನಾವು ಯಾವುದೇ ರೇಖೆಗೆ ಸೇರಿದ್ರೂ ಇನ್ನೊಂದು ಸ್ವಲ್ಪ ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಆಮೇಲೆ ಫಿಲಾಸಫರ್ಸ್ಗಳ ಬಗ್ಗೆ ಅಡ್ಮೈರೇಷನ್ ಇರುತ್ತೆ ಇವನಿಗೆ. ಸ್ಟ್ರಾಟಜಿಸ್ಟ್ಗಳ ಬಗ್ಗೆ, ಯಾವ್ಯಾವ ತಂತ್ರ ಮಾಡಿದ್ದವರು ಇರ್ತಾರಲ್ಲ ಅವ್ರ ಬಗ್ಗೆ. ಆಮೇಲೆ ಇವನು ಯಾವುದಾದ್ರೂ ಒಂದು ವಿಚಾರ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡುವಾಗ ಎಂಗೇಜ್ ಇನ್ ಪ್ರೊಲಾಂಗ್ಡ್ ಕಾಂಟೆಂಪ್ಲೇಷನ್, ಅಂದರೆ ಟೈಮ್ ತಗೊಂಡು ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಹೇಳ್ತಾನೆ. ಯಾವುದೇ ಸಂದರ್ಭ ಆಗಿದ್ರೂ, ಉದಾಹರಣೆಗೆ ಈಗ ಯಾವುದೋ ಒಂದು ಹುಡುಗಿ ನೋಡ್ಕೊಂಬಂದುಬಿಟ್ಟಿರ್ತಾರೆ, ಮಗನಿಗೆ ನೋಡ್ಕೊಂಬಂದಿರ್ತೀರ. ಏನಪ್ಪ ನಿನಗೆ ಹುಡುಗಿ ಓಕೆನಾ ಅಂತಂತಂದರೆ, ನೋಡೋಣ ಒಂದು ಟೈಮ್ ಕೊಡಿ, ಹೇಳ್ತೀನಿ, ಯೋಚನೆ ಮಾಡಿ ಹೇಳ್ತೀನಿ. ಏನು ಯೋಚನೆ ಮಾಡ್ತೀಯೋ, ಇಲ್ಲ ಹೂ ಅನ್ನೋ ಇಲ್ಲ ಅನ್ನೋ ನಾವಂತಂದರೆ ನಮ್ಮ ರೇಖೆ ಅಲ್ವಲ್ಲ ಅವನ. ಹಾಗೆ ಬ್ರೈನ್ ವರ್ಕ್ ಮಾಡೋವನಾಗಿದ್ದರೆ ಅವನು ಅದೆಲ್ಲ ಯೋಚನೆ ಮಾಡಿ ಹಂಗೆ ಅವನು ಹೇಳ್ದಂಗೆ ಕೇಳಲ್ಲ ಅಂತ ನಾವು ಅಂತಂದರೆ ಇಲ್ಲ, ಮೊದಲನೇ ರೇಖೆಯವನಾಗಿರ್ಬೋದು. ಮೊದಲನೇ ರೇಖೆ ಒಂದು ಏನು ಅಂತಂದರೆ ಅವನೇ ಡಿಸೈಡ್ ಮಾಡ್ಕೋಬೇಕು ಯಾವುದನ್ನಾದರೂ. ಅವನು ಡಿಸಿಷನ್ ಮಾಡಿದರೆ ಅವನು ಅದನ್ನು ಮಾಡ್ತಾನೆ ಜೀವನದಲ್ಲಿ. ಅಪ್ಪನ ಡಿಸಿಷನ್ ಅವನು ಹೆಂಗೆ ಮಾಡ್ತಾನೆ ಅಂದರೆ
ಅವನ ತಲೆಯಲ್ಲಿ ಬರಬೇಕದು ಡಿಸಿಷನ್, ನಿರ್ಧಾರ. ಆವಾಗ ಅವನು ಬೇರೆಯವರು ಯಾರು ಬೇಡ ಅಂದ್ರೂ ಮಾಡ್ತಾನೆ. ಸೊ ಈ ಥರ ಇರುತ್ತೆ. ಹಾಗಾಗಿ ಎಬಿಲಿಟಿ ಟು ಎಂಗೇಜ್ ಇನ್ ಪ್ರೊಲಾಂಗ್ಡ್ ಕಾಂಟೆಂಪ್ಲೇಷನ್, ಈ ಮೂರನೇ ಅವನು ಏನು ಮಾಡ್ತಾನೆ, ಬುದ್ಧಿವಂತನಾಗಿರೋನು ಸ್ವಲ್ಪ ಟೈಮ್ ತೊಗೊಂಡು ಕಾಂಟೆಂಪ್ಲೇಷನ್ ಮಾಡಿ, ಅಂದರೆ ಆಲೋಚನೆ ಮಾಡಿ ಅದ್ರ ಬಗ್ಗೆ ಆ್ಯಂಡ್ ಅಕೇಶನ್. ಆದರೆ ಒಂದೊಂದ್ಸರಿ ಇಂಡಿಸಿಷನ್ ಆಗುತ್ತೆ. ಇಂಡಿಸಿಷನ್ ಅಂದರೆ ಡಿಸೈಡ್ ಮಾಡೋಕ್ಕಾಗಲ್ಲ ಅವನಿಗೆ, ತೀರ್ಮಾನ ಮಾಡೋಕ್ಕಾಗ್ದಲೇ ಬಿಟ್ಬಿಡ್ತಾನೆ. ಅಲೂಫ್ನೆಸ್ ಅಂದರೆ ಸೆಪ್ರೇಟಾಗಿ ಒಬ್ಬನೇ ಇರಂಗಾಗುತ್ತೆ. ಈ ಥರ ಇರುತ್ತೆ. ಆಮೇಲೆ ಅನ್ಸ್ಕ್ರಪಲಸ್ ಆಗಿರುವಂಥವನ್ನ ತೀರ್ಮಾನ ತಗೋಬೋದು. ಅಂದರೆ ಒಂದು ರೀತಿ ಮಾರಲ್ಲಾಗಿ ಈ ಸ್ವಲ್ಪ ಅಂದರೆ ಮಾರಲ್ ಇಲ್ಲದೇ ಇರೋವಂಥವನು ಕೂಡ ತುಂಬ ಕೆಟ್ಟದ್ದೇ ಮಾಡ್ತಾನೆ ಅಂತಲ್ಲ, ಹಂಗೆ ಈ ರೀತಿ ನೇಚರ್ ಇದ್ದರೆ ಅದು ಥರ್ಡ್ ರೇನಲ್ಲಿ ಬರುವಂಥದ್ದು ಅಂತ ಅಂದ್ಕೋಬೇಕು. ಇನ್ನು ಫೋರ್ತ್ ರೇ ನೋಡೋಣ. ಈಗ ಇಲ್ಲಿವರೆಗೂ ನಾವು 1, 2, 3 ನೋಡಿದ್ದು ಇವೆಲ್ಲ ನಾನು ಹೇಳಿದ್ದೆ ಅಂತರಂಗಕ್ಕೆ ಸಂಬಂಧಪಡುವಂಥವು. ಇವು ಅಂದರೆ ಇವರು ಹೆಚ್ಚಿಗೆ ಎಕ್ಸ್ಪ್ರೆಸಿವ್ ಅಲ್ಲ. ಇವರು ಮೂರು ಜನ. ಮೊದಲನೇವನಂತೂ ಇಚ್ಛಾಶಕ್ತಿ ಇರೋನು, ಬೇರೆಯವ್ರಿಗೇನು ಹೇಳಿರೋದೇ ಇಲ್ಲ. ಏನೋ ಒಂದು ತೀರ್ಮಾನ ತಗೊಂಡು ಮಾಡೋಕ್ಕೆ ಶುರು ಮಾಡಿರ್ತಾನೆ. ಅಂದರೆ ಡಿಟರ್ಮಿನೇಷನ್ ಅವನಿಗೆ ಇರುತ್ತೆ. ಏನೋ ಹೇಳಲೇ ಇಲ್ಲ ನೀನು, ಏನು ಮಾಡ್ತೀಯಾ, ಏನು ಪ್ಲ್ಯಾನ್ ಮಾಡಿದ್ಯಾ, ಏನೋ ನಾನು ಮಾಡಿದ್ದೀನಿ ಅಂತಾನೆ. ಏನು ಪ್ಲ್ಯಾನ್ ಮಾಡಿರಲ್ಲ, ಅವನಿಗೇ ಇರಲ್ಲ ಅದು ಪ್ಲ್ಯಾನು. ಮಾಡ್ತೀನಿ ಅನ್ನೋ ಪವರ್ ಇರುತ್ತೆ, ಶುರು ಮಾಡಿರ್ತಾನೆ ಕೆಲಸ. ಆದರೆ ಪ್ಲ್ಯಾನು ಬೇರೆಯವ್ರದ್ದು ತಲೆ ಬೇರೆಯವ್ರ ಥರ ಯೋಚನೆ ಮಾಡುವಂಥದ್ದಲ್ವಾ. ಅವರು ಬೇರೆಯವರು ಪ್ಲ್ಯಾನ್ ಪ್ರಕಾರ ಹೋಗಬೇಕು ಅನ್ನೋರಾಗಿದ್ದರೆ, ಇವನು ಪ್ಲ್ಯಾನೇ ಇಲ್ವಲ್ಲ, ಹಿಂಗೆ ಮಾಡ್ತಾಯಿದ್ದಾನೆ ಅಂದರೆ ಇವನು ಮಾಡ್ತೀವಿ ಒಂದು ಅಡ್ಡ ಅಂತ ಅಂದ್ಕೋಬೋದು. ಈ ರೀತಿ ಆಗುತ್ತೆ. ಆದರೆ ವಿಲ್ ಪವರ್ ಅನ್ನೋದು ಒಂದೇ ಅಲ್ಲಿ ಅವನಿಗೆ ಹೆಲ್ಪ್ ಆಗುತ್ತೆ, ಮಾಡ್ಕೊಂತ ಹೋಗ್ತಾನೆ. ಪ್ಲ್ಯಾನ್ ಏನು ಮಾಡ್ತಾ ಬರುತ್ತೆ ಅನ್ನೋವಂಥದ್ದು. ಎರಡನೇವನಾದರೆ ಅದನ್ನು ಮಾಡೋದಕ್ಕೆ ಅವನಿಗೆ ಆಸೆ ಇದ್ದರೆ, ಪ್ರೀತಿ ಇದ್ದರೆ ಅವಾಗ ಶುರು ಮಾಡೋವಂಥದ್ದು. ಅವನಿಗೂ ನಾಲೆಡ್ಜ್ ಏನಿರಲ್ಲ, ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಮೊದಲನೇವನಿಗೆ ಇಚ್ಛೆ ಇರುತ್ತೆ, ಎರಡನೇವನಿಗೆ ಆಸೆ ಇರುತ್ತೆ. ನೋಡಿ, ಈ ಮೂರನೇವನಿಗೆ ಅದರ ನಾಲೆಡ್ಜ್ ಇರುತ್ತೆ, ಮಾಡೋದಕ್ಕೆ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಇವನಿಗೆ ಪ್ರಾಬ್ಲಮ್ ಏನು ಅಂದರೆ, ಮೂರನೇವನಿಗೆ ಎಲ್ಲದೂ ಗೊತ್ತಿರುತ್ತೆ, ಎಲ್ಲ ಐಟಮ್ಗಳು ಹೆಚ್ಚು ಕಡಿಮೆ. ಆದರೆ ಅದರಲ್ಲಿ ಯಾವುದನ್ನು ಮಾಡೋಣ ಅನ್ನೋ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ ಇವನಿಗೆ. ಮೊದಲನೇವನಿಗೆ ಆದರೆ ಆಯ್ಕೆ ಪ್ರಶ್ನೆಯೇ ಇಲ್ಲ. ಅವನು ಏನೋ ಒಂದು ಮಾಡಬೇಕು ಅಂದರೆ ಒಂದರಲ್ಲಿರುತ್ತೆ, ಇದನ್ನೇ ಮಾಡ್ತೀನಿ ನಾನು, ಇದನ್ನು ಮಾಡ್ತೀನಿ ಅಂತ ಹೋಗ್ತಾನೆ. ಹಂಗೆ ಇವನಿಗೆ 108 ಐಡಿಯಾಗಳಿರ್ತವೆ, ಏನು ಮಾಡೋದು ಅನ್ನೋದು ಗೊತ್ತಿರೋಲ್ಲ. ನಮ್ಮ ಹುಡುಗ ಚೆನ್ನಾಗಿ ಓದಲೇ, ಬುದ್ಧಿವಂತ ಕಂಡ್ರೆ ಚೆನ್ನಾಗಿ ಓದ್ತಾನೆ, ನಾಲೆಡ್ಜ್ ಇದೆ. ಆದರೆ ಏನು ಸಬ್ಜೆಕ್ಟ್ ತೊಗೋಬೇಕು, ಕೋರ್ಸ್ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದಂಗೆ. ಮೂರನೇದು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಬಹುಶಃ ಇದನ್ನು ಹೇಳ್ತಾರೆ ನಾವು, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರೆ. ಅಂದರೆ ಎಲ್ಲದರಲ್ಲೂ ಸ್ವಲ್ಪ ಗೊತ್ತೈತೆ, ಆದರೆ ಯಾವುದರಲ್ಲೂ ಪರ್ಫೆಕ್ಟ್ ಇಲ್ಲ, 100% ಯಾವುದು ಗೊತ್ತಿಲ್ಲ ಯಾವುದ್ರಲ್ಲೂ ಅನ್ನೋವಂಥದ್ದು. ಸೊ ಈ ನಾಲ್ಕನೇದು ಮಧ್ಯಮದಲ್ಲಿ ಬಂದ್ಬಿಡುತ್ತೆ. ಈ ಅಂತರಂಗ ಮತ್ತು ಇನ್ನು ಮುಂದಕ್ಕೆ 5, 6, 7 ಏನು ಬಹಿರಂಗದವು ಬರ್ತಾರಲ್ಲ, ಬಾಹ್ಯದ ಇದರಲ್ಲಿ ಬರ್ತಾವಲ್ಲ, ಅವೆರಡರ ಮಧ್ಯೆ ಇರುತ್ತೆ. ಇದ್ರದ್ದು ಸ್ಪೆಷಲ್ ಇದು ನೋಡೋಣ. ಇವರು ಲವ್ ಆಫ್ ಬ್ಯೂಟಿ ಆ್ಯಂಡ್ ಹಾರ್ಮನಿ ಅಂತ, ಅಂದರೆ ಸೌಂದರ್ಯ ಮತ್ತು ಸಾಮರಸ್ಯ, ಅದು ಇವ್ರಿಗೆ ಪ್ರಜ್ಞೆಯಲ್ಲಿ ತಲೆಯಲ್ಲಿರುವಂಥದ್ದು. ಇಚ್ಛಾಶಕ್ತಿ ಅಲ್ಲ, ಆಸೆನೂ ಅಲ್ಲ. ಸೌಂದರ್ಯದ ಬಗ್ಗೆ ಒಂದು ಆಸಕ್ತಿ, ಹಾರ್ಮನಿ ಸಮರಸವಾಗಿ ಹೋಗುವಂಥದ್ದು, ನ್ಯಾಚುರಲ್ ಸೆನ್ಸ್ ಆಫ್ ರಿದಮ್ ಆ್ಯಂಡ್ ಬ್ಯಾಲೆನ್ಸ್, ಒಂದು ಲಯ ಇವರಲ್ಲಿ ಇರುತ್ತೆ, ರಿದಮ್ ಬ್ಯಾಲೆನ್ಸ್ ಇರುತ್ತೆ, ಸಮತೋಲನ ಇರುತ್ತೆ. ಭಾರಿ ಬುದ್ಧಿವಂತಿಕೆ ಅಂತ ಏನಿಲ್ಲ, ಭಾರಿ ಬುದ್ಧಿವಂತರಲ್ಲ, ಬ್ರೈನ್ ವರ್ಕ್ ಅಲ್ಲ ಆ ಥರ. ಯಾವುದಾದ್ರೂ ಒಂದು ಕಲೆ ಅವರಲ್ಲಿ ಇರುತ್ತೆ, ವ್ಯಕ್ತ ಆಗ್ತಿರುತ್ತೆ. ಪ್ರಪಂಚದಲ್ಲಿ ಒಂದು ಬ್ಯೂಟಿ ಅಂದರೆ ಒಂದು ಮನೇನ ಸುಂದರವಾಗಿ ಇಟ್ಕೊಳ್ಳೋದು, ಅದು ಅವರಿಗೆ ಕಲೆ ಇರುತ್ತೆ. ವಸ್ತುಗಳನ್ನು, ಆಮೇಲೆ ಒಂದು ರೀತಿ ಕಲಾವಿದರು ಅಂದರೆ ಇದು ಡ್ರಾಯಿಂಗ್ ಅಂತಲ್ಲ, ಡ್ರಾಯಿಂಗು ಇರುತ್ತೆ ಸ್ವಲ್ಪ, ಬಟ್ ಅಭಿನಯ ಮಾಡೋದು, ಆ್ಯಕ್ಟರ್ಗಳು
ಆ್ಯಕ್ಟ್ರೆಸ್ಗಳು ಈ ನಾಲ್ಕನೇ ರೇಖೆಯವರಾಗಿರ್ತಾರೆ ಸ್ವಲ್ಪ ಹೆಚ್ಚಾಗಿ. ಯಾಕೆಂದರೆ ನವರಸಗಳು ಗೊತ್ತಿರಬೇಕಾಗುತ್ತೆ ಈ ಆ್ಯಕ್ಟ್ ಮಾಡಬೇಕು ಅಂದರೆ, ಅಭಿನಯ ಮಾಡೋದಕ್ಕೆ. ನವರಸಗಳು ಅಂತಂದಾಗ ಈ 7 ರೇಖೆಗಳಲ್ಲಿ ವಿಭಿನ್ನವಾದ ಕ್ವಾಲಿಟಿಗಳೇನಿದಾವಲ್ಲ ಅಂಥ 7ನ್ನೂ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಒಂದೇ ರೀತಿ ಪಾತ್ರ ಸಿಗೋದಿಲ್ವಲ್ಲ. ಈಗ ಕೃಷ್ಣನ ಪಾತ್ರ ಕೊಟ್ಟರೆ ಸೆಕೆಂಡ್ ರೇನಲ್ಲಿರುವಂಥ ಕ್ವಾಲಿಟೀಸು ವ್ಯಕ್ತ ಆಗಬೇಕು. ಅವನು ಪ್ರೀತಿ ತೋರಿಸ್ಬೇಕು, ನಗುಮುಖ ಇರಬೇಕು. ಅಂದರೆ ಅದಕ್ಕಾಗಿ ಇವನಿಗೆ ಉಳಿದ 6 ರೇಖೆಗಳಲ್ಲಿ ಯಾವುದನ್ನು ಬೇಕಾದರೂ ಉಪಯೋಗಿಸಿ ಮಾಡೋ ಕೆಪಾಸಿಟಿ ಇವನಿಗಿರುತ್ತೆ ಈ 4ನೇವನಿಗೆ. ಅಂದರೆ 1, 2, 3ರ ರೇಖೆಯಲ್ಲಿ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಬೇಕಾದ್ರೂ ಮಾಡಬಲ್ಲ. ಈ ಥರ 5, 6, 7ರಲ್ಲಿ ಆದ್ರೂ ಇವನು ಮಾಡಬೇಕಾಗತ್ತೆ. ಅದು ಮಾಡೋಕ್ಕೆ ಯಾರಿಗೆ ಕೆಪಾಸಿಟಿ ಇರುತ್ತೆ ಅವನು ಈ 4ನೇ ಸೇರಿದ್ದಾನೆ ಅನ್ಕೋಬೋದು. ಹಂಗೆ ಸರ್ಟನ್ ಪವರ್ ಆಫ್ ಅಲ್ಯೂರ್ಮೆಂಟ್ ಆ್ಯಂಡ್ ದ ವೀಕ್ನೆಸ್ ಆಫ್ ಸೆಲ್ಫ್ ಕನ್ಸೀಟ್. ಆದರೆ ತಾನು ಸ್ವಲ್ಪ ತನ್ನ ಬಗ್ಗೆ ತಾನು ಮಾತ್ರ ಸ್ವಾರ್ಥಿಯಾಗಿರೋದು ಇವನಿಗೆ ವೀಕ್ನೆಸ್ಸು. ಸೆಲ್ಫ್ ಇಂಟೆಲಿಜೆನ್ಸ್, ತನ್ನೊಳಗೆ ತಾನು ಮುಳುಗಿ ಹೋಗಿರುವಂಥದ್ದು. ಸರೆಂಡರ್ ಟು ಮೂಡ್ಸ್, ಅಂದರೆ ಮೂಡ್ಗಳು ಚೇಂಜ್ ಆಗ್ತಿರುತ್ತೆ. ಯಾಕೆಂದರೆ ಯಾವ ರೇಖೆ ಯಾವ ಟೈಮಲ್ಲಿ ಇವನಿಗೆ ಅಲ್ಲಿ ಬಂದಿರುತ್ತೋ ತಲೆಯಲ್ಲಿ, ಉಪರೇಖೆ ಅನ್ನೋದು ಒಂದೇ ಇರೋದಿಲ್ಲ. ಉಳಿದ 6ರಲ್ಲಿ ಯಾವ್ದು ಬೇಕಾದರೂ ಬರ್ಬೋದು. ಹಂಗೆ ಮೂಡ್ ಯಾವಾಗ ಯಾವ ರೇಖೆ ಬಂದಿರುತ್ತೋ ಆ ಟೈಮ್ಗೆ ಆ ಮೂಡು ಇರುತ್ತೆ ಅವನಿಗೆ. ಇದು 4th ರೇ ಅಂತ ಹೇಳ್ತಾರೆ. ಆಮೇಲೆ 5th ರೇ ನೋಡೋಣ ಒಂದು ಸ್ವಲ್ಪ. ಇಫ್ ದ ಮೈಂಡ್ ಈಸ್ ಅನಲಿಟಿಕಲ್ ಆ್ಯಂಡ್ ಲೀಗಲ್. 5th ರೇನಲ್ಲಿ ವಿಜ್ಞಾನಿಗಳು ಇವರೆಲ್ಲ ಬರ್ತಾರೆ, ಮ್ಯಾಥಮೆಟಿಷಿಯನ್ಸು ಇಂಥವರೆಲ್ಲ. ಹಾಗಾಗಿ ಇವರು ಕೂಡ ಇದು ಬ್ರೈನ್ ವರ್ಕೆ. 3ನೇದು ಏನು ಬಂತಲ್ಲ ಅದೇ ರಿಲೇಟೆಡ್ ಅಲ್ಲ ಇದು. ಹಾಗಾಗಿ ಆದರೆ 3ನೇದು ಅಂತರ್ಮುಖಿಯಾದಂಥದ್ದು, 5ನೇದು ಹೊರಮುಖವಾದಂಥದ್ದು. ವಿಜ್ಞಾನ ಇದೆಲ್ಲ ಕಂಡುಹಿಡಿಯೋದಕ್ಕೆ ಹೊರ ಪ್ರಪಂಚದಲ್ಲಿ ಇರೋದು ಕಂಡುಹಿಡಿಬೇಕಲ್ಲ. ಸೊ ಹಾಗಾಗಿ 3ನೇದರಲ್ಲಿ ಫಿಲಾಸಫಿ ಅಂತ ಬಂತು. ಅಂದರೆ ತಮ್ಮೊಳಗೆ ತಾವು ಆಲೋಚನೆ ಮಾಡಿ ಫಿಲಾಸಫಿನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ನಮ್ಮ ಮನಸ್ಸೊಳಗೆ ನಡೀತಾ ಇರುತ್ತೆ. ಬಟ್ ವಿಜ್ಞಾನಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬಾಹ್ಯ ಜಗತ್ತಿನಲ್ಲಿ ಹೊರಮುಖವಾಗಿ ನಡೀಬೇಕು. ಏನಾದರೂ ಒಂದು ಕಂಡುಹಿಡಿಯುವಂಥದ್ದು ತನ್ನ ಮನಸ್ಸೊಳಗೆ ಕಂಡುಹಿಡಿಯೋದಲ್ಲ, ಹೊರಗಡೆಯಲ್ಲಿ ಕಂಡುಹಿಡಿಬೇಕಲ್ಲ. ಸೊ ಅದು 5ನೇದ್ರಲ್ಲಿ ಬಂತು. ಇವನಿಗೆ ಇದಿರುತ್ತೆ, ಅನಲಿಟಿಕಲ್ ಆಗಿರುತ್ತೆ ಮೈಂಡು, ಅಂದರೆ ವಿಶ್ಲೇಷಣಾತ್ಮಕ. ವಿಜ್ಞಾನಿ ಅಂದರೆ ಏನಾದ್ರು ಕಂಡುಹಿಡಿಬೇಕು ಅಂದರೆ ವಿಶ್ಲೇಷಣೆ ಮಾಡಲೇಬೇಕಲ್ಲ, ಅನಲೈಸ್ ಮಾಡಬೇಕಲ್ಲ. ಇದು ಹೀಗಿರಬೇಕು, ಇದು ಹೀಗಿರಬೇಕು, ಹಿಂಗಾಗಬೇಕಾಗಿತ್ತು, ಈ ಥರ ಪ್ರೈಸಿಂಗ್ ಲಾಜಿಕ್. ತಾರ್ಕಿಕವಾಗಿರ್ತಾನೆ ಇವನು, ತರ್ಕಬದ್ಧವಾಗಿ ಆಲೋಚನೆ ಮಾಡಬೇಕಾಗತ್ತೆ. ವಿಜ್ಞಾನದಲ್ಲಿ ಸೈಂಟಿಫಿಕ್ ಮೆಥಡ್ ಆಫ್ ಥಾಟ್ ಇರುತ್ತೆ, ಅಂದರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥದ್ದು ಇವನಿಗಿರುತ್ತೆ. ಆಮೇಲೆ ಚಾರ್ಟ್ಗಳನ್ನು, ಡಯಾಗ್ರಾಮ್ಗಳನ್ನು ಉಪಯೋಗಿಸಿ ಯಾರಿಗಾದರೂ ಟೀಚ್ ಮಾಡುವಂಥದ್ದು ಇರುತ್ತೆ. ಸ್ಟಡಿ ಆ್ಯಂಡ್ ಟೀಚಿಂಗ್ ಮಾಡುವಾಗ ಅನಾಲಿಟಿಕಲ್ ಮೈಂಡು ಈ ಥರ ಇರುತ್ತೆ. ಆದರೆ ಸ್ವಲ್ಪ ಇಗೋಯಿಸಮ್ ಇರುತ್ತೆ. ಅಂದರೆ ವಿಜ್ಞಾನಿಗಳು ಉಳಿದವ್ರ ಜೊತೆಗೆ ಹೆಚ್ಚಾಗಿ ಅಡ್ಜಸ್ಟ್ ಆಗಿ ಹೋಗೋದಿಲ್ವಲ್ಲ, ಅವರಿಗೆ ಸಿಂಗಲ್ ಆಗಿರೋದು ಜಾಸ್ತಿ. ಎಷ್ಟೋ ವಿಜ್ಞಾನಿಗಳು ಮನೆಯಲ್ಲಿ ಕುಟುಂಬದ ಸದಸ್ಯರ ಜೊತೆಗಳು ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದಕ್ಕಾಗಲ್ಲ, ಈ ರೀತಿ ಆಗೋಗುತ್ತೆ. ತಿಂಡಿನೋ ಊಟನೋ ಅವರಿಗೆ ಕೊಟ್ಟು ಬಂದರೆ ಆ ತಿಂಡಿ ಇಟ್ಟಿರೋದೇ ಅವ್ರಿಗೆ ಗೊತ್ತಿರಲ್ಲ. ಇಂಥವ್ರು ವಿಜ್ಞಾನಿಗಳಿದ್ರಂತ ಹಿಂದೆಲ್ಲ ಬೇಕಂತ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಂಗಿಲ್ಲ. ಅವ್ರದ್ದು ಎಂಗೇಜ್ ಆಗಿರುತ್ತೆ ಮೈಂಡು, ಅಲ್ಲೆಲ್ಲೋ ಹೊರಮುಖವಾಗಿ ಒಂದರಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಎಕ್ಸೆಸಿವ್ ಕ್ರಿಟಿಸಿಸಮ್ ಆಫ್ ಅದರ್ಸ್, ಹಂಗಾಗಿ ಈಗೋಯಿಸಮ್ ಅನ್ನಂಗೆ ಕಾಣುತ್ತೆ. ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋರಾಗಿರ್ತಾರೆ ಅನ್ನಂಗಿರುತ್ತೆ. ಸೆಲ್ಫ್ ರೈಚಿಯಸ್ನೆಸ್, ನಾನು ಕರೆಕ್ಟಾಗಿದ್ದೀನಿ ಅನ್ನೋವಂಥದ್ದು ಈ ಥರ ಇರುತ್ತೆ. ನ್ಯಾರೋನೆಸ್ ಅಂದರೆ ಒಂದು ರೀತಿ ಸೀಮಿತವಾದ ಭಾವನೆ, ವಿಶಾಲ ಮನೋಭಾವನೆ ಇಲ್ಲ ಅಂತ ನ್ಯಾರೋನೆಸ್ ಇರುತ್ತೆ. ಮೆಟೀರಿಯಾಲಿಸಮ್ ಇರುತ್ತೆ, ಭೌತಿಕವಾದ ಅಂತಾರಲ್ಲ, ಮೆಟೀರಿಯಾಲಿಸಮ್, ವಸ್ತುಗಳು ಇವೆಲ್ಲ ಅದ್ರ ಬಗ್ಗೆ ಮೆಟೀರಿಯಲಿಸ್ಟಿಕ್ ಆಗಿ ಮಾತ್ರ. ಯಾಕೆಂದರೆ ಇರೋದೇ ಮೈಂಡು ಹೊರಮುಖವಾಗಿ ಅಲ್ವೇ ಜಗತ್ತಿನ ಬಗ್ಗೆ. ಹಂಗಾಗಿ
ಪ್ರಪಂಚನೇ ಅವರಿಗೆ ಇಂಪಾರ್ಟೆಂಟ್ ಅನ್ನಂಗೆ. ಆ್ಯಂಡ್ ಪ್ರೈಯಿಂಗ್ ಇನ್ಕ್ವಿಸಿಟಿವ್ನೆಸ್, ಕುದುರೆ ಇದಕ್ಕೆ ಇದು ಅಂತ ಹೇಳ್ತಾರೆ, ಒಂದು ಪ್ರಾಣಿಯನ್ನು. 5ನೇದಕ್ಕೆ. 3ನೇದ್ರಲ್ಲಾದರೆ ಆನೆಯನ್ನು ಸಿಂಬಾಲಿಕ್ಕಾಗಿ ಕೊಡ್ತಾರೆ. 3ನೇದು ಹೇಳಿದ್ವಲ್ಲ, ಅದರಲ್ಲಿ ಆನೆ ಬರುತ್ತೆ ಅದರಲ್ಲಿ. ಆ್ಯಂಡ್ ಆರ್ ಮಾರ್ಕೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾಯಿತು. ಇದು 5ನೇದು. ಇನ್ನು 6ನೇದನ್ನು ನೋಡೋಣ. 6ನೇದರಲ್ಲಿ ಮುಖ್ಯವಾಗಿ ಜೀಸಸ್ ಕ್ರೈಸ್ಟ್ ಬರುವಂಥದ್ದು ಇರುತ್ತೆ. ಅದು ಭಕ್ತಿ ಮಾರ್ಗ. 6ನೇದು ನಿಜವಾದ ಭಕ್ತಿ, ಎಂಥೂಸಿಯಾಸಮ್ ಇರುತ್ತೆ. ಒಂದು ಆ ಕಡೆಗೆ ನಿಜವಾದ ಹೃದಯದಿಂದ ಹೃತ್ಪೂರ್ವಕವಾದ ಒಂದು ಆಸಕ್ತಿ. ಲಾಯಲ್ಟಿ ಇರುತ್ತೆ, ನಿಷ್ಠೆ, ಲಾಯಲ್ಟಿ. ಸಿಂಗಲ್ ಮೈಂಡೆಡ್ನೆಸ್, ಮನಸ್ಸು ಒಂದು ಇದರಲ್ಲಿ ಫೋಕಸ್ ಇರುತ್ತೆ. ಇನ್ ಎವ್ರಿಥಿಂಗ್ ದಟ್ ಈಸ್ ಥಾಟ್ ಅಂಡ್ ಡನ್. ಏನು ಯೋಚನೆ ಮಾಡ್ತಾನೋ ಅದರಲ್ಲಿ ಗಮನ ಒಂದರಲ್ಲಿ ಮಾತ್ರ ಇರುತ್ತೆ, ಬೇರೆ ಎಲ್ಲ ಕಡೆ ಚಂಚಲತೆ ಇರೋಲ್ಲ. ಡಿವೋಷನ್, ಭಕ್ತಿ, ಸೆಲ್ಫ್ ಸ್ಯಾಕ್ರಿಫೈಸ್, ಆತ್ಮತ್ಯಾಗ, ಇಂಥದ್ದೆಲ್ಲ ಇರುತ್ತೆ. ಅದು ಸರ್ವೀಸ್, ಸೇವೆ ಮಾಡೋದು ಇರುತ್ತೆ ಇವನಲ್ಲಿ. ಸ್ಪಿರಿಚುವಲ್ ಪವರ್ ಇರುತ್ತೆ. ಆದರೆ ಇವನಿಗೆ ವೀಕ್ನೆಸ್ ಯಾವುದು ಅಂದರೆ ಎಮೋಷನಾಲಿಸಮ್ ಅಂತ. ಭಾವೋನ್ಮಾದ, ಭಾವೋದ್ರೇಕ, ಅಥವಾ ಕಣ್ಣೀರು ಹಾಕೋದು, ಅಳೋದು ಇರಬಹುದು. ಈ ಥರ ಭಾವನಾತ್ಮಕವಾಗಿ ಎಮೋಷನಾಲಿಸಮ್. ಇಂಪಲ್ಸಿವ್ನೆಸ್ ಇರುತ್ತೆ. ಇಂಪಲ್ಸಿವ್ನೆಸ್ ಅಂದರೆ ಹಠಾತ್ತನೇ ಏನಾದರೂ ರಿಯಾಕ್ಷನ್ ಮಾಡೋವಂಥದ್ದು. ಜಾಸ್ತಿ ಕಿರಿಕಿರಿ ಮಾಡಿದ್ರೆ ಒಡೆದು ಬಿಡ್ತಾನೆ. ಆ ರೀತಿ ಹೊಡಿಬೇಕು ಅಂತ ಏನು ಪ್ಲ್ಯಾನ್ ಮಾಡಿಕೊಂಡು ಏನು ಬಂದಿರಲ್ಲ. ಜಗಳ ತೆಗೆದು ಹೊಡೆಯೋದು ಆ ಥರ ಏನೂ ಮಾಡಲ್ಲ. ಅನಿರೀಕ್ಷಿತ ಹೊಡಿತಿ, ಅವನಿಗೆ ಗೊತ್ತಿರಲ್ಲ. ಹೊಡೆದ್ಮೇಲೆ ಅಯ್ಯೋ ಹೊಡಿಬಾರ್ದಿತ್ತು ಅನ್ನೋ ಅನಿಸುತ್ತೆ. ಅದು ಇಂಪಲ್ಸ್ ಅಂತ, ಸಡನ್ ಇಂಪಲ್ಸ್, ತಕ್ಷಣ ಪ್ರತಿಕ್ರಿಯೆ. ಈಗ ಹಸು ಯಾವುದೋ ಇರುತ್ತೆ, ನಾವು ಮುಟ್ಟಕ್ಕೆ ಹೋಗ್ತೀವಿ ಗೊತ್ತಿಲ್ಲ, ಆದರೆ ಮುಟ್ಟಕ್ಕೆ ಹೋದಾಗ ಅದು ಕೋಡಲ್ಲಿ ಈ ಕಡೆ ತಿವಿಯಕ್ಕೆ ಬರುತ್ತೆ. ಪ್ರಾಣಿಗಳು ಸಡನ್ ಇಂಪಲ್ಸ್ ಇರ್ತವೆ. ಆ ಗುಣ ಸ್ವಲ್ಪ ಇವನಲ್ಲಿರುತ್ತೆ. ಹಂಗೆ ಫೆನೆಟಿಸಿಸಮ್ ಇರುತ್ತೆ. ಫೆನೆಟಿಸಿಸಮ್ ಅಂದರೆ ಧರ್ಮಾಂಧತೆ ಅಥವಾ ಮತಾಂಧತೆ ಅಂತಾರಲ್ಲ, ಅದು ಅಂಥವೆಲ್ಲ ಈಗಂತೂ ಅವೇ ಅಲ್ವಾ ನಡೀತಾ ಇರೋದು. ಮತಾಂಧರು, ಧರ್ಮಾಂಧರು ಅಂದರೆ ಅವರೆಲ್ಲ ಭಯೋತ್ಪಾದಕರಾಗಿಬಿಟ್ಟವ್ರೆ. ಅವ್ರ ಧರ್ಮನ ಅವರು ಸ್ಪ್ರೆಡ್ ಮಾಡೋಕ್ಕೆ ಅಂತ. ಇದು ಮತಾಂಧತೆ ಇರುತ್ತೆ. ಅಂದರೆ ಅದು ಅವ್ರದ್ದು ಒಳ್ಳೆ ಉದ್ದೇಶದಿಂದನೂ, ಉದ್ದೇಶ ಮಾತ್ರ ಒಳ್ಳೆಯದಾಗಿರುತ್ತೆ ಎಷ್ಟೋ ಸರಿ ಮತಾಂಧರಿಗೂ. ನಮ್ಮ ಧರ್ಮ ಭಾಳ ಒಳ್ಳೆಯದು, ನಮ್ಮ ಧರ್ಮ ಅನುಸರಿಸ್ಬಿಟ್ರೆ ಮುಕ್ತಿ ಸಿಕ್ಬಿಡುತ್ತೆ ಎಲ್ರಿಗೂ. ಜನ ದಡ್ಡರು, ಅದಕ್ಕೆ ಅವ್ರನ್ನೆಲ್ಲ ಹೊಡೆದು ನಮ್ಮ ಇದಕ್ಕೆ ಸೇರಿಸ್ಕೊಂಬಿಡೋಣ ಅಂತ. ಅಂದರೆ ನಮ್ಮದೇ ನಿಜವಾದ ದೇವರು ಅಂತ ನಮ್ಮ ಧರ್ಮದಲ್ಲಿರೋದು. ಉಳಿದವ್ರದ್ದೆಲ್ಲ ಅವ್ರದ್ದು ಬರೀ ಕಲ್ಲು ಮಣ್ಣು ಅವು ಇವು ಪೂಜೆ ಮಾಡ್ತಾರೆ, ನಾವು ಅದು ದೇವ್ರುಗಳಲ್ಲವು ಅಂತ ಅವರು ಕೆಲವರು ಅಂದ್ಕೊಂಡಿರೋದು. ಹಂಗೆ ಅಂದ್ಕೊಂಡಿರೋ ಲೀಡ್ರ್ಗಳಿಂದ ಶುರುವಾಗಿ ಫಾಲೋಯರ್ಸ್ಗಳು ಅವ್ರಿಗೇನು ಗೊತ್ತಿರಲ್ಲ, ಅವರು ಫಾಲೋ ಮಾಡ್ಕೊಂಡು ಬಂದು ಆ ಕೆಲಸ ಮಾಡ್ತಿರ್ತಾರೆ. ಸೊ ಭಯೋತ್ಪಾದನೆ ಅನ್ನೋದು ಕೂಡ ಎಷ್ಟೋ ಅದರ ಹಿಂದೆ ಉದ್ದೇಶ ಆ ರೀತಿ ಅಂದ್ಕೊಂಡಿರೋಂಥದ್ದು ಇರುತ್ತೆ. ನ್ಯಾರೋನೆಸ್, ಹಾಗೆ ಸೆನ್ಸ್ಯುವಾಲಿಟಿ ಇರುತ್ತೆ. ಆಗಲೇ ಹೇಳಿದ್ವಲ್ಲ ಆ ಥರ ಇಂದ್ರಿಯ ಲೋಲುಪತೆ ಇಂಥದ್ದೆಲ್ಲ. ಎಮೋಷನ್ಸ್ ಅಂದರೆ ಫೀಲಿಂಗ್ಸ್ ಇವೆಲ್ಲ ಇದ್ದಾಗ ಭಕ್ತಿ ಅಂತ ಅಂದಾಗ ಮತ್ತು ಅದು ಅಲ್ಲಿಂದನೇ ಶುರುವಾಗೋದು. ಭಕ್ತಿ, ಪ್ರೇಮ ಅವೆಲ್ಲ ಕಾಮ ಅನ್ನೋದ್ರಿಂದನೇ ಶುರುವಾಗೋದು. ಪ್ರಾರಂಭಿಕ ಹಂತದಲ್ಲಿ ಕಾಮ, ಅದೇ ಪ್ರೇಮ ಆಗಬೇಕು ಮುಂದೆ. ಪ್ರೇಮ ಆದಮೇಲೆ ಭಕ್ತಿ ಅನ್ನೋದು ಬರಬೇಕು. ಆ ಲೈನಲ್ಲಿ ಶುರುವಾಗಿರುತ್ತದು. ಹಾಗೆ ಕಾಮ ಅಂದರೆ ಕೆಟ್ಟದ್ದು ಅಂತ ಅಂದ್ಕೊಳ್ಳಂಗಿಲ್ಲ, ಅದು ಎವಲ್ಯೂಷನ್ ಆಗಬೇಕು. ಎವಲ್ಯೂಷನ್ ಆಗಿಲ್ಲ, ಅದು ಇನ್ನೂ ಕಾಮದಲ್ಲಿದೆ ಅನ್ನೋ ಥರ. ಈಗ ಪ್ರಾರಂಭಿಕ ಹಂತದಲ್ಲಿ ಈಗ ಒಂದು ಮಾವಿನ ಓಟೆನ ಅಥವಾ ಮಾವಿನ ಹಣ್ಣನ್ನು ಒಂದು ಭೂಮಿಯಲ್ಲಿ ಹಾಕಿದ್ದೀವಿ ಗಿಡ ಬೆಳೆಸೋಕ್ಕೆ ಅಂತ ಅಂದರೆ, ಗಿಡ ಬೆಳೆಯೋಕ್ಕೆ ಶುರುವಾಯಿತು. ಗಿಡ ಇನ್ನೂ 4 ಎಲೆ ಬಿಟ್ಟಿರುವಾಗಲೇ ಎಲೆ ಕಿತ್ಕೊಂಡು ತಿಂದ್ಬಿಟ್ರೆ ಮಾವಿನ ಹಣ್ಣಿನ ಟೇಸ್ಟ್ ಸಿಕ್ಬಿಡುತ್ತಾ? ರಸಪುರಿ ಮಾವಿನ ಹಣ್ಣು ತಿಂದಂಗೆ ಆಗುತ್ತಾ? ಇಲ್ಲ. ಎಲೆ ಕಿತ್ಕೊಂಡು ತಿಂದರೆ ಕಹಿ ಏನೋ ಒಂಥರ ಇರುತ್ತೆ, ಒಗೊಗ್ರಾಗಿರುತ್ತೆ. ಹಾಗೆ ಕಾಮ ಅನ್ನೋದು ಹಂಗಿರುತ್ತೆ. ಅದು ಎಲ್ಲ ಬೆಳೆದು ಅದು ಫಲ ಕೊಡಬೇಕಲ್ಲ. ಅದು ಹಣ್ಣಾದಾಗ ಆವಾಗ ಪ್ರೇಮ
ಆಗುತ್ತೆ. ಆ ಥರ ಯಾವುದೂ ಏನಿಲ್ಲಿ ಕೆಟ್ಟದ್ದು ಅನ್ನೋದಿಲ್ಲ ಜಗತ್ತಿನಲ್ಲಿ. ಇದು ಸರಿ ಇಲ್ಲ ಅನ್ನೋಂಥದ್ದಿಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ನಾವು ಹೇಳಂಗೆ ಇಲ್ಲ. ಎಲ್ಲವೂ ಸ್ಟೇಜು. ಅವು ಅಡುಗೆ ಮಾಡೋ ಸ್ಟೇಜ್ಗಳಲ್ಲಿ ಇನ್ನೂ ಒಂದು ಹದಕ್ಕೆ ಬಂದಿಲ್ಲದಕ್ಕಿಂತ ಮುಂಚೆನೇ ನಾವು ತಿಂದುಬಿಟ್ರೆ ಆ ಟೇಸ್ಟ್ ಕೊಡುತ್ತಾ? ಎಲ್ಲ ಕರೆಕ್ಟಾಗಿ ಮುಗಿದ್ಮೇಲೆ ತಾನೇ ಟೇಸ್ಟ್ ಕೊಡೋದು. ಸೊ ಆ ರೀತಿ ಎವಲ್ಯೂಷನ್ ನಡೀತಾ ಇದೆ, ವಿಕಾಸ ಆಗ್ತಾ ಇದೆ. ಅದರಲ್ಲಿ ವಿಭಿನ್ನವಾದ ರೇಖೆಗಳಿವೆಲ್ಲ ಅಷ್ಟೇ. ಸೊ ಅದಕ್ಕೆ ಎಮೋಷನಾಲಿಸಮ್ ಇರುತ್ತೆ, ಸೆನ್ಶುಯಾಲಿಟಿ ಇರುತ್ತೆ, ಸಿಕ್ಸ್ತ್ ರೇ ಅಂತ ಅಂದ್ಕೋಬೇಕು ನಾವು. ಇನ್ನು ಈಗ ಸೋದರರು ಮುಗಿಸಿದಂಥದ್ದು 7ನೇದು. ಅದರಲ್ಲಿ ಬರುವಂಥ ಅದನ್ನು ಇವರು ಏನು ಹೇಳ್ತಾರೆ ಅಂದರೆ, ಅಕ್ಕಲ್ಟ್ ಸೈನ್ಸ್ ಕಡೆಗೆ ಆಕರ್ಷಿತರಾಗುವಂಥವ್ರು, ಗುಪ್ತವಿದ್ಯೆ ಅನ್ನೋದ್ರ ಕಡೆಗೆ ಯಾರಿಗೆ ಆಕರ್ಷಣೆ ಬರುತ್ತೆ. ಬಹುಶಃ ತಿಯಾಸವಿಗೆ ಆಕರ್ಷಣೆ ಬಂದಿರೋದು ಸ್ವಲ್ಪ ಮಟ್ಟಿಗೆ ಈ ಅಂಶ ಇರುತ್ತೆ. ಎಕ್ಸ್ಪ್ರೆಷನ್ ಆಫ್ ಥ್ರೂ ಸೆರೆಮೋನಿಯಲ್ ಆ್ಯಂಡ್ ಮ್ಯಾಜಿಕ್. ಅಂದರೆ ಸೆರೆಮನೀಸ್ ಅಂತಂದರೆ ಒಂದು, ಈಗ ಆಗಲೇ ಹೇಳಿದ್ವಲ್ಲ ಆ ಥರ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಎಷ್ಟೋ ಕೆಲವು ವ್ರತಗಳಿರ್ತವೆ, ಬೇರೆ ಬೇರೆ ವ್ರತಗಳು. ಒಂದೊಂದು ವ್ರತಕ್ಕೆ ಒಂದೊಂದು ರೀತಿ ಇರುತ್ತೆ ಅರೇಂಜ್ಮೆಂಟು, ಬೇಕಾಗಿರುವಂಥ ಐಟಮ್ಗಳು, ಅದಕ್ಕೆ ತಕ್ಕಂತೆ ಜೋಡಣೆ ಮಾಡೋದು. ಆ ಒಂದು ಆಸಕ್ತಿ, ಕೌಶಲ್ಯ ಅವರಿಗೆ ಇರುತ್ತೆ. ಅದು 7ನೇ ರೇಖೆಯಲ್ಲಿ ಬರುವಂಥದ್ದು ಸೆರೆಮೋನಿಯಲ್. ಅಂದರೆ ಮ್ಯಾಜಿಕ್, ಅದರಲ್ಲಿ ಕೆಲವರು ಮಾಂತ್ರಿಕರ ಆಗಬಹುದು, ಆ ಥರ ಇರುತ್ತೆ. ಸೆನ್ಸ್ ಆಫ್ ಆರ್ಡರ್, ಸುವ್ಯವಸ್ಥೆ, ಎಲ್ಲ ಕರೆಕ್ಟಾಗಿ ಜೋಡಣೆ ಆಗಿರಬೇಕು, ವ್ಯವಸ್ಥೆ ಇರಬೇಕು, ಸಿಸ್ಟಮ್ ಆ್ಯಂಡ್ ಮೆಥಡ್ ಇರಬೇಕು ಅಲ್ಲಿ ಕರೆಕ್ಟಾಗಿ. ಪುರೋಹಿತರು ಮಾಡುವಂಥ ಕೆಲಸಗಳು ಇಲ್ಲೆಲ್ಲ ಬರುತ್ತೆ. ಆಮೇಲೆ ಅದೇ ಇವರು ಶಿಲ್ಪಕಲೆ ಅದೆಲ್ಲ ಬರುತ್ತೆ. ಅವರು ಐಡಿಯಾಗಳಿಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. 1ನೇ ಇದಕ್ಕೂ 7ನೇದಕ್ಕೂ ಕನೆಕ್ಟ್ ಇರೋದ್ರಿಂದ, ಒಂದರಲ್ಲಿ ಇಚ್ಛಾಶಕ್ತಿ ಅನ್ನೋಂಥದ್ದು, ಇಂಥದ್ದು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬಂದಾಗ ಒಂದು ನಿರ್ಮಾಣ ಮಾಡಬೇಕು. ಈಗ ಉದಾಹರಣೆಗೆ ಈಗ ಚನ್ನರಾಯಪಟ್ಟಣದ ಇದು ಯಾವುದು ಅಲ್ಲ, ಯಾವುದು ಬಾಹುಬಲಿ ವಿಗ್ರಹ ಅಲ್ವಾ? ಅದನ್ನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಮೊದಲು ಬಂದು, ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಇದು ಕಲ್ಪನೆ ಬಂದು, ಮತ್ತು ಅದನ್ನು ನಿರ್ಮಾಣ ಮಾಡಿದ್ದಾನೆ ಅಂದರೆ ಅಲ್ಲಿಂದ ಮನಸ್ಸಿನಿಂದ ಶುರುವಾಗಿದೆ, ಇಚ್ಛಾಶಕ್ತಿಯಿಂದನೇ ಶುರುವಾಗಿದೆ. ಅದಕ್ಕೆ ಎಕ್ಸ್ಪ್ರೆಷನ್ ಆಫ್ ಐಡಿಯಾಸ್. ಅದು ಒಂದನೇ ರೇಖೆಯಲ್ಲಿ ಬರುವಂಥ ಇಚ್ಛಾಶಕ್ತಿ 7ನೇ ಇದರೊಳಗೆ ವ್ಯಕ್ತವಾಗುತ್ತೆ ಕಾರ್ಯರೂಪದಲ್ಲಿ ಬಂದಾಗ ಅನ್ನೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ವೀಕ್ನೆಸ್ಗಳು ಏನಿದೆ ಅಂದರೆ, ಫಾರ್ಮ್ಯಾಲಿಸಮ್ ಅನ್ನೋದೇ ವೀಕ್ನೆಸ್ಸು. ಅಂದರೆ ಫಾರ್ಮ್ಯಾಲಿಟಿ ಅಂದರೆ ಎಲ್ಲವೂ ಫಾರ್ಮಲ್ಲಾಗೇ ಇರಬೇಕು, ಎಲ್ಲವೂ ಹಿಂಗೆ ಇರಬೇಕು ಅಂತ ಅನ್ನೋದು. ಒಂದು ಪೂಜೆ ಪುನಸ್ಕಾರ ಅಂದಾಗ ಹೇಳಿದ್ವಲ್ಲ, ಈಗ ಯಾರನ್ನೋ ಕರೆಸ್ಬೇಕು, ಇವ್ರನ್ನ ಪುರೋಹಿತರನ್ನೊಬ್ರನ್ನ ಅಂತಂದರೆ, ಅವ್ನು ಬೇಡಪ್ಪೋ, ಅವ್ನು ಭಾರಿ ಕಿರಿಕಿರಿ ಮಾಡ್ತಾನೆ ಅಂತ ಅಂತೀವಿ ನಾವು. ಎಲ್ಲವೂ ಕರೆಕ್ಟಾಗಿರಬೇಕು ಅನ್ನೋನಿದ್ರೆ, ಸರಿಯಾಗಿ ಮಾಡಿಸೋರಿಗೆ ಕರೆಸಲ್ಲ. ಯಾರೋ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದಿಲ್ಲ ಅಂದರೂ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಕರೆಸಿಬಿಡ್ತೀವಿ. ಸೊ ಹಿಂಗಾಗತ್ತೆ. ಫಾರ್ಮ್ಯಾಲಿಸಮ್ ಇರುತ್ತೆ. ಅವತ್ತು ಕರೆಕ್ಟಾಗಿ ಮಾಡೋರು ಕರೆಕ್ಟಾಗೇ ಮಾಡ್ತಾರೆ, ಅವ್ರಿಗೆಲ್ಲವೂ ಇರಬೇಕಲ್ಲಿ ವ್ಯವಸ್ಥೆ. ಸೊ ಅದು ಫಾರ್ಮ್ಯಾಲಿಸಮು. ಲವ್ ಆಫ್ ಪವರ್ ಅಂದರೆ ಅದರಲ್ಲಿ ಮುಖ್ಯಸ್ಥರಾಗಿದ್ದರೆ, ಆ ಪೌರೋಹಿತ್ಯದಲ್ಲಿ ಹೆಡ್ ಒಬ್ಬರು ಇರ್ತಾರೆ, ಉಳಿದವರು ಒಟುಗಳು ಇವರು ಇರ್ತಾರೆ, ಅವರ ಶಿಷ್ಯರಿಗೆಲ್ಲ ಜೋಡ್ಸೋಕೆ ಹೇಳಿರ್ತಾರೆ. ಅವ್ರು ಸರಿಯಾಗಿ ಜೋಡಿಸಿಲ್ಲ ಅಂದರೆ ಯಾಕೆ ಹಿಂಗೆ ಮಾಡಿದೆ ಅಂತ ಮಾಡ್ತಾರೆ. ಸೊ ಅದು ಲವ್ ಆಫ್ ಪವರ್. ಅಂದರೆ ಪವರ್ ಅಂದರೆ ಏನು ಅಧಿಕಾರ ಅಂತಲ್ಲ, ದೊಡ್ಡದು ಇದು ಅಂತಲ್ಲ. ಲೀಡರ್ಶಿಪ್ಪು, ಕಮ್ಯಾಂಡಿಂಗು ಇರುತ್ತೆ. ಹುದ್ದೆ ಇದರದ್ದು, ಮಾರ್ಕ್ಸ್ ಆಫ್ ಒನ್ಸ್ ನೇಚರ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡುವಂಥವ್ರಾಗಿದ್ರೂ ಅವ್ರು ಮಾತಾಡುವಾಗ ನಮಗೆ ಅರ್ಥ ಆಗ್ತಿರುತ್ತೆ. ನಾನು ಇದೆಲ್ಲ ಮಾಡಿದೆ, ನಾನಾಗೋ ಇದಕ್ಕೆ ಮಾಡಿದೆ ಇದನ್ನೆಲ್ಲ ಅಂತ ಹೇಳ್ತಾರೆ, ಮಾಡಿರ್ತಾರೆ ಅವ್ರು ಬೇಕೇ ಬೇಕು ಅಲ್ಲಿ. ಆದರೆ ಅವ್ರು ಹೇಳ್ತಾರೆ ನಾನು ಮಾಡಿದ್ದಿದು ಅಂತ. ಇದು ಇರುತ್ತೆ ವೀಕ್ನೆಸ್ಸು. ದೆನ್ 1 ಈಸ್ ಇವಾಲ್ವಿಂಗ್ ಅಟ್ಲೀಸ್ಟ್ ಇದು 7ನೇ ಇದರಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳುತ್ತೆ. ಜೊತೆಗೆ ನನ್ನ ರೇಖೆ ಯಾವುದು ಅಂತ ನಾವು ಇಷ್ಟೊತ್ತು ಸ್ವಲ್ಪ ಈ 7 ಪಾಯಿಂಟ್ಗಳನ್ನು ನಾನು ಮುಂದಿಟ್ಟನಲ್ಲ, ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ನಾವು
ಮಾನಡ್ ಅಂತ, MONED ಮಾನಡ್ ಅಂತ ಅಂದರೆ ಪುರುಷಾತ್ಮ ಅಂತೇಳಿ ಈ 7ನೇ ಮಟ್ಟಕ್ಕೆ ಪ್ರಪಂಚಕ್ಕೆ ಇಳಿದಿದ್ದೀವಲ್ಲ, ಸ್ಥೂಲ ಶರೀರವನ್ನೆಲ್ಲ ಪಡ್ಕೊಂಡಿದ್ದೀವಲ್ಲ, ದೇಹಾತ್ಮ ಇದನ್ನೆಲ್ಲ ದೇಹದಾರಿಗಳಾಗ್ಬಿಟ್ಟಿದ್ದೀವ. ಇದಕ್ಕೆ ಮುಂಚೆ ಮೂಲದಲ್ಲಿ ಮಾನಡ್ಗಳಾಗಿದ್ವಲ್ಲ, ಅಂದರೆ ಸಪ್ತರ್ಷಿಗಳು ಅಂತ ಹೇಳ್ತೀವಲ್ಲ, ಅಲ್ಲೇ ಶುರುವಾಗೋಯ್ತು ನಮ್ಮದು ಡಿವೈಡ್ ಆಗೋಗ್ಬಿಟ್ವಿ. ನಾವು 7 ಸ್ವಭಾವಗಳಲ್ಲಿ 7 ವಿಭಿನ್ನವಾದ ರೀತಿ, ಅಲ್ಲಿಂದನೇ ಮೂಲದಿಂದನೇ ನಾವು ಡಿಫ್ರೆಂಟಾಗೇ ಇದ್ದೀವಿ, ಬೇರೆ ಬೇರೆ ರೇಖೆಗೆ ಸೇರಿದ್ದೀವಿ ನಾವೆಲ್ಲರೂ. 7ರಲ್ಲಿ ಅಲ್ಲಿಂದನೇ ಚೇಂಜ್ ಆಗೋಗಿದೆ, ಮಾನಡ್ಗಳೇ ಚೇಂಜು. 7 ಜನ ಈಗ ಸಪ್ತರ್ಷಿಗಳಿದ್ದಾರೆ ಅಂದರೆ, ಈಗ ಮತ್ತು ಸಪ್ತರ್ಷಿಗಳು ಅಂದರೆ ಅವರಿಗೆಲ್ಲ ಜ್ಞಾನ ಇರುತ್ತೆ ಅಂತ ನಾವು ಹೇಳಿದ ಮೇಲೆ ಮತ್ತು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಬ್ರಿಗೊಬ್ರು ಎಲ್ಲ ಹೊಂದಾಣಿಕೆಯಲ್ಲಿ ಹೋಗ್ತಿರ್ತಾರೇನೋ ಅಂತ ನಾವು ಅಂದ್ಕೊಂಡ್ರೆ ಹಂಗಿಲ್ಲ. 7 ಜನ ಇದ್ದರೂ 7 ಜನ ಜ್ಞಾನಿಗಳೇ ಅಂತ ಅಂದ್ರೂ 7 ಡಿಫ್ರೆಂಟಾಗಿ ಇರ್ತಾರೆ. ಅವ್ರವ್ರದ್ದು ಸ್ಪೆಷಲ್ ಕ್ವಾಲಿಟಿ ಅವ್ರವ್ರಿಗೆ ಇರುತ್ತೆ. ಒಂದು ವಿಷಯದಲ್ಲಿ ಅವರು ಸ್ಪೆಷಲೈಸೇಷನ್ ಇದ್ದೇ ಇರುತ್ತೆ. ಎಲ್ಲ ಜ್ಞಾನಿಗಳಾಗಿದ್ರೂ ಯಾವುದೋ ಒಂದರಲ್ಲಿ ಮಾತ್ರ ಪರ್ಫೆಕ್ಟ್ ಇರ್ತಾರೆ ಅವರು. ಒಬ್ಬೊಬ್ಬರಿಗೆ ವ್ಯತ್ಯಾಸಗಳು ಬರ್ತವೆ, ಜಗಳಗಳು ಬರ್ತವೆ, ಭಿನ್ನಾಭಿಪ್ರಾಯ ಬರುತ್ತೆ 7 ಜನದಲ್ಲಿ. ನಾವು ಈಗ ದೇವತೆಗಳೇ ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಅಥವಾ ಋಷಿಗಳೆಲ್ಲ ಕಿತ್ತಾಡ್ತಾರೆ ಅಂತ ಅಂದ್ಕೊಂತೀವಿ. ಆದರೆ ಕಾರಣ ಇದು 7 ರೀತಿ ವಿಭಿನ್ನ ಸ್ವಭಾವಗಳಿರೋದ್ರಿಂದ, ಸಪ್ತರ್ಷಿಗಳ ನಡುವೆನೂ ಸ್ಪೆಷಲೈಸೇಷನ್ ಇರೋದ್ರಿಂದ ಡಿಫ್ರೆನ್ಸ್ ಇದೆ. ಈಗ ಡಾಕ್ಟ್ರುಗಳು ಅಂದರೆ ಮತ್ತು ಈಗ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ನಮಗೆ ಜ್ವರಕ್ಕೆ ಇಂಜೆಕ್ಷನ್ ಕೊಡ್ರಿ ಅಂದ್ರೆ ಕೊಡ್ತಾರಾ? ಇಲ್ಲ, ಡಾಕ್ಟ್ರೇ ಅಲ್ವಾ, ಬೇರೆ ಬೇರೆ ತಜ್ಞರು ಆಗಿರ್ತಾರೆ. ಸೊ ಆ ರೀತಿ ಡಿಫ್ರೆನ್ಸ್ ಇದೆ, ಮಾನಡ್ಗಳಿಂದಲೇ ಡಿಫ್ರೆನ್ಸ್ ಬಂದಿದೆ. ಹಾಗಾದರೆ ಇನ್ನೊಂದು 2ನೇ ಪಾಯಿಂಟ್ ಏನಂದರೆ, 7ರಲ್ಲೂ ನಾವು ಪರ್ಫೆಕ್ಟ್ ಆಗಿಬಿಡ್ತೀವ ಅಂದ್ರೆ ಇಲ್ಲ. ನಾವು ಒಂದೊಂದು ಅನೇಕ ಜನ್ಮಗಳನ್ನು ಎತ್ತಿ ಬರ್ತಾ ಇದ್ದೀವಿ. ಒಂದೊಂದು ಜನ್ಮದಲ್ಲಿ ಒಂದು ಸ್ವಲ್ಪ ಪ್ರಧಾನವಾದದ್ದು ರೇಖೆಯಲ್ಲಿ ಹುಟ್ಟಿರ್ತೀವಂತೆ. ಈ ಜನ್ಮದಲ್ಲಿ ನಾವು ಯಾವುದೋ ಒಂದರಲ್ಲಿ ಹುಟ್ಟಿದ್ದೀವಿ ಪ್ರಧಾನವಾಗಿ, ಹಾಗಾಗಿ ಉಳಿದವು ಸ್ವಲ್ಪ ಕಡಿಮೆ ಕಾಣಿಸ್ಕೊಳ್ತಾ ಇದ್ದಾವೆ ನಮ್ಮಲ್ಲಿ. ಉಪರೇಖೆಗಳಾಗಿರ್ತವವು ಕಡಿಮೆ ಕಾಣಿಸ್ಕೊಳ್ಳುವಂಥವು, ಪ್ರಧಾನವಾಗಿ ಒಂದಿರುತ್ತೆ. ಆ ಲಕ್ಷಣಗಳನ್ನು ಅಷ್ಟೇ ನಾವು ಇಷ್ಟೊತ್ತು ನೋಡಿದ್ದು. ನಾವು ಇನ್ನೂ ಅನೇಕ ಜನ್ಮಗಳಲ್ಲಿ ಬಂದಾಗ ಹಾದು ಹೋಗ್ತೀವಂತೆ. 7 ರೇಖೆಗಳು ನಮಗೆ ಸಿಗ್ತವೆ ಅನುಭವಕ್ಕೆ, ಆಮೇಲೆ ಪರ್ಫೆಕ್ಟ್ ಆಗ್ತೀವಿ. ಪರ್ಫೆಕ್ಟ್ ಆದಮೇಲೆ ನಾವು ಮಾಸ್ಟರ್ಸ್ ಆಗೋದಾಗ, ಅಂದರೆ ಮುಕ್ತರಾಗೋಗ್ಬಿಟ್ರೆ, ಜೀವನ್ಮುಕ್ತರು ಆದಮೇಲೆ ಆಗ ಸ್ಪೆಷಲೈಸೇಷನ್ನು ಮಾನಡ್ಡಾಗಿದ್ದಾಗ ನಾವು ಯಾವುದರಲ್ಲಿ ಅಲ್ಲಿನೇ ನಿರ್ಧಾರ ಆಗಿತ್ತಲ್ಲ, ನಾವು ಯಾವ ರೇಖೆ ಅನ್ನೋದು, ಅದರಲ್ಲಿ 100% ಸ್ಪೆಷಲೈಸ್ ಆಗ್ತೀವಿ. ಹಂಗೆ ಈಗ ಮಹರ್ಷಿ, ಈಗ ಸಪ್ತರ್ಷಿಗಳು ಅಂದಾಗ ಒಬ್ಬರ ಥರ ಇನ್ನೊಬ್ರು ಇಲ್ಲ. ಈಗ ಜಮದಗ್ನಿ ಅಂದರು, ಆಮೇಲೆ ವಶಿಷ್ಠರು, ವಿಶ್ವಾಮಿತ್ರರು ಅಂದರು. ವಿಶ್ವಾಮಿತ್ರರು ಮಾತ್ರ ಎಲ್ಲರಿಗೂ ಗೊತ್ತು, ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ. ಉಳಿದವರು ಅವ್ರು ಅಡ್ಜಸ್ಟ್ ಆಗಲ್ಲ ಉಳಿದವ್ರಿಗೆ ಅಲ್ವಾ. ವಶಿಷ್ಠರು ಸ್ಮೂತ್ ಇರ್ತಾರೆ. ಹಂಗಾದ್ರೆ ವಿಶ್ವಾಮಿತ್ರ ಸರಿ ಇಲ್ಲ ಅಂತಲ್ಲ, ಅವರ ರೂಟ್ ಅವ್ರದ್ದು. ಹಾಗೆ ಡಿಫ್ರೆನ್ಸ್, ಮಾನಡ್ನಲ್ಲಿ ಡಿಫ್ರೆನ್ಸು ಅಲ್ಲಿಂದನೇ ಇದೆ. ನಾವು ಎಲ್ಲದನ್ನೂ ಕಲ್ತ್ಕೊಂಡು ಹೋಗಿ ಎಲ್ಲ ದಾಟ್ಕೊಂಡು ಹೋದ್ರಿ 7 ನಾವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಕಾರಣ ಏನಂದರೆ, ಡಿಗ್ರಿ ಸಿಗಬೇಕು ಅಂದರೆ ಒಂದು 6 ಸಬ್ಜೆಕ್ಟೋ ಇಲ್ಲ 7 ಸಬ್ಜೆಕ್ಟೋ ಇದೆಲ್ಲವನ್ನೂ ಪಾಸ್ ಮಾಡಲೇಬೇಕಲ್ಲ. ಕಾಲೇಜಲ್ಲಿ ಪಾಸ್ ಆಗಬೇಕು ಅಂದರೆ, ಒಂದರಲ್ಲಿ ಫಿಸಿಕ್ಸಲ್ಲಿ ನಾನು 100 ತೆಗೆದ್ಬಿಟ್ಟಿದ್ದೀನಿ, ಮ್ಯಾಥಮೆಟಿಕ್ಸ್ ಮಾತ್ರ 20 ತೆಗೆದಿದ್ದೀನಿ ಅಂದರೆ ಪಾಸ್ ಆಗುತ್ತಾ? ಸೊ ಆ ಥರದಲ್ಲಿ 7ರಲ್ಲೂ ನಾವು ಕನಿಷ್ಠ ಅನುಭವಗಳು ಎಲ್ಲ ಅನೇಕ ಜನ್ಮಗಳಲ್ಲಿ ಬರುತ್ತೆ. ಆದರೆ 1ರಲ್ಲಿ ಮಾತ್ರ ಡಿಗ್ರಿ ಸಿಗೋದು. MSc ಮಾಡಿದ್ರೆ ಯಾವುದೋ ಫಿಸಿಕ್ಸ್ 1 ಮಾಡಿರ್ಬೋದು. ಹಂಗೆ ಆ ಥರ ನಮ್ಮಲ್ಲಿ 7 ರೇಖೆಗಳನ್ನು ದಾಟಿ ನಾವು ಆ ಸ್ಥಿತಿಗೆ ಹೋದಾಗ ಆ ರೀತಿ ಆಗುತ್ತೆ. ಇದು ಇದರಲ್ಲಿ ಕೊನೆಯಲ್ಲಿ ಕೊಡುವಂಥ ಒಂದು ಇದು. ಅದಕ್ಕೆ ಕನ್ಕ್ಲೂಷನ್ ಪಾರ್ಟಲ್ಲಿ ಲಾಸ್ಟಲ್ಲಿ ಇನ್ನೊಂದು ಸರಿ ಬರೀ ಒಂದೊಂದು ವರ್ಡನ್ನು ಕೊಟ್ಟವ್ರೆ, 1 to 7. ಅದೊಂದು ಸರಿ ರಿಪೀಟ್ ಮಾಡಿ ಮುಗಿಸ್ತೀನಿ. ಒಂದೊಂದೇ ಪಾಯಿಂಟ್ ಏನು ಅಂದರೆ, ಫಸ್ಟ್ ರೇ ಪವರ್, ಸೆಕೆಂಡ್ ರೇ ವಿಸ್ಡಮ್ ಅಂತ, ಬುದ್ಧಿ ಇದೆ ಅಂದರೆ ಪ್ರೇಮನೂ ಅಲ್ಲಿದ್ದೇ ಇರುತ್ತೆ. ಸೊ ಥರ್ಡು ಕಾಂಪ್ರೆಹೆನ್ಷನ್ ಅಂತ,
ಕಾಂಪ್ರಿಹೆನ್ಷನ್ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ವಿಷಯಗಳನ್ನು, ವ್ಯಕ್ತಿಗಳನ್ನು, ವಸ್ತುಗಳನ್ನು ಇದೇನು ಅಂತ ಕೀನಾಗಿ ಇಂಟ್ರೆಸ್ಟ್ ತೋರಿಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುವಂಥದ್ದು ಬ್ರೈನ್ ವರ್ಕು ಕಾಂಪ್ರಿಹೆನ್ಷನ್ನು. ಹಾಗೆ ವಿಸ್ಡಮ್ ಅಂದರೆ ಎರಡನೇದು ಹಾರ್ಟಿಗೆ ಸಂಬಂಧಪಡುತ್ತೆ, ಎರಡನೇ ರೇಖೆ ಶ್ರೀಕೃಷ್ಣ ಅದೆಲ್ಲ ಹಾರ್ಟಿಗೆ ಸಂಬಂಧಪಡುತ್ತೆ. ಮೂರನೇದು ಬ್ರೈನಿಗೆ ಸಂಬಂಧಪಡುತ್ತೆ. ಹಾಗೆ ಫೋರ್ತು ಬ್ಯೂಟಿ ಅಂತ ಒಂದೇ ವರ್ಡ್ ಕೊಟ್ಟಿದ್ದಾರೆ. ಬ್ಯೂಟಿ ಸೌಂದರ್ಯ ಅನ್ನುವಂಥದ್ದು, ಸಮರಸತೆ ಎಲ್ಲ ಬಂತಲ್ಲ ಅದು, ಸಮರಸತೆಯೇ ಸೌಂದರ್ಯ ಹಂಗೆ ಹೇಳ್ಬೇಕಂದ್ರೆ. ಆಮೇಲೆ ಫಿಫ್ತು ನಾಲೆಡ್ಜ್ ಅಂತ ಕೊಟ್ಟ ನೋಡಿ. ಎರಡನೇದರಲ್ಲಿ ವಿಸ್ಡಮ್ ಬಂತು, ಫಿಫ್ತಲ್ಲಿ ನಾಲೆಡ್ಜ್ ಬಂತು. ಈ ವ್ಯತ್ಯಾಸನ ಗಮನಿಸ್ರಿ. ನಾಲೆಡ್ಜ್ ಅಂದರೆ ಬ್ರೈನ್ಗೆ ರಿಲೇಟೆಡ್ಡು, ಫ್ಯಾಕ್ಟ್ಸು, ಇನ್ಫಾರ್ಮೇಷನ್ನು, ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ನು, ಅಕ್ಯುಮಿಲೇಷನ್ ಆಫ್ ನಾಲೆಡ್ಜ್, ಇನ್ಫಾರ್ಮೇಷನ್ನು. ಬ್ರೈನು ಹೊರಗಿನ ಪ್ರಪಂಚದ ನಾಲೆಡ್ಜ್ ಅಂದರೆ. ವಿಸ್ಡಮ್ ಅಂದರೆ ಹೊರಗಿನ ವಸ್ತುಗಳದ್ದು ನಾಲೆಡ್ಜ್ ಅಂತ ಅಲ್ಲ, ಇಂಟ್ಯೂಷನ್, ಬುದ್ಧಿಮಟ್ಟದ್ದು, ಬುದ್ಧಿ ಅನ್ನುವಂಥದ್ದು ಸೆಕೆಂಡ್ರೇದು. ಅಂತರಂಗದಲ್ಲಿರುತ್ತೆ ಬುದ್ಧಿ ಅನ್ನೋದಿದ್ದರೆ, ಏಕತ್ವ ಇರುತ್ತೆ ಬುದ್ಧಿ ಅನ್ನೋದಿದ್ದಾಗ. ಎಲ್ಲರೂ ಒಂದೇ ಅನ್ನುವಂಥದ್ದು ಅವನಿಗೆ ನ್ಯಾಚುರಲ್ ಆಗೋಗ್ಬಿಟ್ಟಿರುತ್ತೆ ಬುದ್ಧಿ ಇರೋನಿಗೆ. ಬಟ್ ಇದು ನಾಲೆಡ್ಜು ಅನಲಿಟಿಕಲ್. ಯಾವಾಗಲೂ ನಾಲೆಡ್ಜ್ನಲ್ಲಿ ಏಕತೆ ಅನ್ನೋದು ಬರೋದಿಲ್ಲ, ಇದು ಬೇರೆ ಅಂತಲೇ ಬರುತ್ತೆ ನಾಲೆಡ್ಜ್ ಅನ್ನೋದು. ಸೈಂಟಿಸ್ಟು ನಾಲೆಡ್ಜ್ ಇದೆ ಅಂತಂದರೆ ಮತ್ತು ಇದು ಬೇರೆ ಅಂತಲೇ ಪ್ರಯೋಗ ಮಾಡಬೇಕು. ಎಲ್ಲ ಒಂದೇ ಅಂತ ಎಲ್ಲದನ್ನೂ ಒಂದಕ್ಕೆ ಹಾಕ್ಬಿಟ್ರೆ ಕಂಡುಹಿಡಿಯೋಕ್ಕಾಗತ್ತಾ? ಯಾವುದನ್ನು ಹಾಕ್ಬೇಕು ಅದನ್ನೇ ಹಾಕಬೇಕಲ್ಲ. ಸೊ ಹಾಗಾಗಿ ನಾಲೆಡ್ಜು ಹೊರ ಜಗತ್ತಿಂದು ಅನಲಿಟಿಕಲ್ಲು, ವಿಸ್ಡಮ್ಮು ಯೂನಿಟಿ ಬರುವಂಥದ್ದು, ಏಕತ್ವ ವಿಸ್ಡಮ್ ಅಂದರೆ. ಸೊ ಹಾಗಾಗಿ ನಾಲೆಡ್ಜು 5ನೇದು. 6ನೇದು ಒನ್ ಪಾಯಿಂಟೆಡ್ ಡಿವೋಷನ್ ಅಂತ. ಒನ್ ಪಾಯಿಂಟೆಡ್ ಡಿವೋಷನ್, ಒಂದು ಏಕಾಗ್ರವಾದ ಭಕ್ತಿ. 7ತು ಆರ್ಡರ್ ಅಂತ. ಆರ್ಡರ್ ಅಂದರೆ ವ್ಯವಸ್ಥೆ, ಜೋಡಣೆ, ಸುವ್ಯವಸ್ಥೆ ಅಂತ. ಆಜ್ಞೆ ಮಾಡೋದು ಅಂತಲ್ಲ ಆರ್ಡರ್ ಅಂದರೆ, ಆದೇಶ ಅಂತಲ್ಲ, ಆರ್ಡರ್ ವ್ಯವಸ್ಥೆ. ಸೊ ಇಷ್ಟು ಒಂದೊಂದೇ ವರ್ಡಲ್ಲಿ ಹೇಳಿದ್ರು. ಅದಕ್ಕೆ ಕೊನೆಯಲ್ಲಿ ಈ ಪುಸ್ತಕದಲ್ಲಿ 7 ವಿಭಿನ್ನವಾದ ಮಾರ್ಗಗಳು ಅನ್ನೋದಕ್ಕೋಸ್ಕರ ಭಗವದ್ಗೀತೆಯ ಇದನ್ನು ಕೋಟ್ ಮಾಡಿದ್ದಾರೆ. ಶ್ರೀಕೃಷ್ಣ ಹೇಳುವಂಥದ್ದು ಅದನ್ನು ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಹವೆವರ್ ಮೆನ್ ಅಪ್ರೋಚ್ ಮೀ, ಈವನ್ ಸೋ ಡು ಐ ವೆಲ್ಕಮ್ ದೆಮ್, ಫಾರ್ ದ ಪಾತ್ಸ್ ಮೆನ್ ಟೇಕ್ ಫ್ರಮ್ ಎವ್ರಿ ಸೈಡ್ ಈಸ್ ಮೈನ್. ಇದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಇದೆ ಶ್ಲೋಕ, ಅದು ನನಗೆ ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ರೆ ಹೇಳ್ಬೋದು. ಶ್ಲೋಕ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 11ನೇ ಶ್ಲೋಕ ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದರೆ, ಹವೆವರ್ ಮೆನ್ ಅಪ್ರೋಚ್ ಮೀ ಅಂದರೆ ಮನುಷ್ಯ ಯಾವ ರೀತಿನಲ್ಲಾದರೂ ನನ್ನ ಕಡೆಗೆ ಅಪ್ರೋಚ್ ಮಾಡಿದರೂ ಕೂಡ, ಈವನ್ ಸೋ ಡು ಐ ವೆಲ್ಕಮ್ ದೆಮ್, ಯಾವ ಮಾರ್ಗದಲ್ಲಿ ಬಂದ್ರೂ ನಾನು ಅವರನ್ನು ಹತ್ರಕ್ಕೆ ತಗೊಳ್ತೀನಿ. ಐ ವೆಲ್ಕಮ್ ದೆಮ್, ಫಾರ್ ದ ಪಾತ್ಸ್ ಮೆನ್ ಟೇಕ್ ಫ್ರಮ್ ಎವ್ರಿ ಸೈಡ್ ಈಸ್ ಮೈನ್. ಯಾಕೆಂದರೆ ಮನುಷ್ಯ ಯಾವ ಸೈಡಿಂದ ರೂಟ್ ತಗೊಂಡು ಬಂದ್ರೂ ಅದು ನಂದೇ, ಆ ರೂಟು ನನ್ನ ಹತ್ರ ಬರೋದೇ ಅದು ಅಂತ. ಯಾವುದೇ ರೂಟಲ್ಲಿ ಬಂದ್ರೂ ನನ್ನ ಹತ್ರನೇ ಬರುತ್ತೆ. ಸೊ ಹಾಗಾಗಿ 7 ರೇಖೆಗಳು ವಿಭಿನ್ನವಾಗಿ ಇದ್ದಾವೆ. ಆದರೆ ವಿಭಿನ್ನವಾಗಿದ್ದಾವೆ ಅಂತಂದರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ನಾವು ಯಾವುದೋ ಒಂದಕ್ಕೆ ಮಾತ್ರ ಸೇರ್ಕೊಂಡಿರ್ತೀವಿ, ನಾವು ಯಾವುದಕ್ಕೆ ಸೇರಿದ್ದೀವೋ ಅದು ಸುಲಭವಾಗಿ ಅರ್ಥ ಆಗುತ್ತೆ ಇಲ್ಲಿ ಹೇಳ್ತಾ ಇರುವಾಗ. ಉಳಿದಿರೋರ್ದು ಸ್ವಲ್ಪ ಅರ್ಥ ಆಗಲ್ಲ, ವರ್ಡ್ಸ್ ಮಾತ್ರ ಕೇಳಿಸ್ಕೊತೀವಿ. ಆದರೆ ಅವನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲರೊಂದಿಗೆ ಹೊಂದಾಣಿಕೆಯಲ್ಲಿ ಹೇಗೆ ಇರಬಹುದು, ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಅಂಥವ್ರನ್ನು. ಯಾಕೆಂದರೆ ಅವ್ರ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಮಗಿಲ್ಲಿ ಇದನ್ನು ಸ್ಟಡಿ ಮಾಡಿದರೆ, ಇದು ನಮ್ಮ ನೆನಪಲ್ಲಿದ್ದರೆ ಈ ಥರದ ವ್ಯಕ್ತಿ ಅಂತ. ಆಮೇಲೆ ಇನ್ನೊಂದು ಮೈನ್ ಪಾಯಿಂಟ್ ಏನು ಅಂದರೆ,
ಏಳು ಏನಿದೆ ಸಪ್ತ ಸ್ವರಗಳು ಅನ್ನೋವು ಏನಿದಾವಲ್ಲ, ಸರಿಗಮ ಪದನ್ನೇ ಅನ್ನೋ ಏಳರಲ್ಲೇ ಈಗ ಸಾವಿರಾರು ಲಕ್ಷಾಂತರ ಹಾಡುಗಳನ್ನ ಏನೇನು ಮಾಡಿದಾರಲ್ಲ, ಎಷ್ಟೋ ರಾಗಗಳಲ್ಲಿ, ಎಷ್ಟು ರಾಗದಲ್ಲಿ ಎಷ್ಟು ಸಾವಿರ ಹಾಡುಗಳು ಮಾಡಿದ್ರೂ ಮೂಲ ಆ ಏಳು ಸಪ್ತ ಸ್ವರಗಳೇ ಇರ್ತವೆ. ಈಗ ಹಾರ್ಮೋನಿಯಂನಲ್ಲಿ ನಾವು ನುಡಿಸ್ತೀವಿ ಅಂದರೆ ಯಾವ ಹಾಡನ್ನು ಬೇಕಾದರೂ ಸರಿಗಮ ಪದನಿ ಸಪ್ತ ಸ್ವರಗಳು ಗೊತ್ತಿದ್ದರೆ, ನಾಲೆಡ್ಜ್ ಇದ್ದರೆ ನುಡಿಸ್ಬೋದು. ಅವುಗಳ ಬೇರೆ ಬೇರೆ ಸಂಯೋಜನೆ ಪ್ರತಿಯೊಂದು ಹಾಡು ಕೂಡ. ಆ ಥರ ಈ ಏಳರ ಪ್ರಪೋರ್ಷನ್ನು ಒಂದನೇದು ಮೂರನೇದು, ಒಂದನೇದು ಐದನೇದು, ಎರಡನೇದು ಎರಡನೇದು ಏಳನೇದು, ಯಾವ್ಯಾವುದ್ರದ್ದು ಮಿಶ್ರಣಗಳು ನಾವೆಲ್ಲ. ಅಂದರೆ ಒಂದೊಂದು ಸೆಪ್ರೇಟ್ ಹಾಡಿದ್ದಂಗೆ ನಾವೆಲ್ಲರೂ. ಹೌದು, ಏಳರೊಳಗೆ ಒಟ್ಟು ಸಂಯೋಜನೆ. ಇದಕ್ಕೆ ಮ್ಯಾಥಮೆಟಿಕ್ಸಲ್ಲಿ ಏನೋ ಒಂದು ಬರುತ್ತೆ ಟಾಪಿಕ್, ನನಗೆ ಮ್ಯಾಥಮೆಟಿಕ್ಸೇ ಬರ್ತಾ ಇರಲಿಲ್ಲ, ಭಾಳ ಕಷ್ಟ. ಸಂಭವನೀಯತೆ ಏನದು ಹೇಳಿ ಮೇಡಮ್? ಪ್ರಾಬಬಲ್ಸ್. ರೈಟ್. Yes. We can't predict the occurrence, like how it will come. Output we can't predict. Just on the permutation and combinations, we can get around. That's called probability. ಬೇರೆ ಬೇರೆ ಇದ್ದರೆ ಕಾಂಬಿನೇಷನ್ಗಳು. ಸೊ ಅಷ್ಟು ನೂರಾರು ಹಾಡುಗಳು ಹೆಂಗೆ ಕಾಂಬಿನೇಷನ್ನಲ್ಲಿ ಬಂದಿದ್ದಾವೋ 7 ಸ್ವರಗಳನ್ನು ಉಪಯೋಗಿಸ್ಕೊಂಡು, ಹಾಗೆ ನಾವು ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರು ಎಷ್ಟು ಕೋಟಿ ಜನ ಇದ್ದೀವಿ ನಾವು ಜಗತ್ತಿನಲ್ಲಿ, ಅವು ಈ 7 ಕ್ಯಾಟಗರಿನಲ್ಲೇ ಬರೋದು, 7ರ ಅಂಡರೇ ಬರೋದು. ಆದರೆ ಪ್ರಪೋರ್ಷನ್ನು ಬೇರೆ ಬೇರೆ ಪರ್ಸೆಂಟೇಜು, ಒಂದನೇದು ಎಷ್ಟಿದೆ, ಮೂರನೇದು ಎಷ್ಟಿದೆ ನನ್ನಲ್ಲಿ, 4ನೇದು ಎಷ್ಟಿದೆ ಅನ್ನೋಂಥದ್ದು. ಮತ್ತು 2 ಇರಬೇಕು ಅಂತಲೂ ಇಲ್ಲ, ಕೆಲವರಲ್ಲಿ 3 ಇದ್ದಾವೆ, 3-4 ಮಿಶ್ರಣಗಳಿದ್ದಾವೆ. ಸೊ ಹೀಗಾಗಿ ಜಗತ್ತಲ್ಲಿ ಈ ರೀತಿ ಇದೆ. ಈಗ ಅಲ್ಟಿಮೇಟ್ ವಿಷಯ ಇದು ಅಷ್ಟೇ, ಕೊನೆಯಲ್ಲಿ ಇದು ಹೇಳುವಂಥದ್ದು, ಇಡೀ ಜಗತ್ತಿನಲ್ಲಿ 7ರ ಮಿಶ್ರಣದಲ್ಲೇ ಬಂದಿರುವಂಥ ಜನ ಇರೋದು. ಹಾಗಾಗಿ ಇಷ್ಟು ವಿಭಿನ್ನತೆ, ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಹಾಗಾಗಿ ನಾವು ಯಾವ ರೀತಿ ಸಮರಸದಿಂದ ಹೋಗಬೇಕು ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ.